BMX ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲಬುರಗಿ. ಎಲ್ಲ ರೋಗಕ್ಕೆ BMX ಆಸ್ಪತ್ರೆ ಮದ್ದು. ಖ್ಯಾತ ಅನುಭವಿ ವೈದ್ಯರ ತಂಡದಿಂದ ಪ್ರಾರಂಭಿಸಿರುವ BMX ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಚಿಕಿತ್ಸೆ. BMX ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿರುವ ಸೌಲಭ್ಯಗಳು: ಮೇಜರ್ ಆಪರೇಷನ್ ಥಿಯೇಟರ್, ಮೈನರ್ ಆಪರೇಷನ್ ಥಿಯೇಟರ್, ನ್ಯೂರೋ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ವ್ಯಾಕ್ಸ್ಯುಲರ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಕಾರ್ಡಿಯಾಲಜಿ, ಆನ್ಕಾಲಜಿ, ನ್ಯೂರಾಲಜಿ, ಯೂರಾಲಜಿ, ನೆಫ್ರಾಲಜಿ, ಗ್ಯಾಸ್ಟ್ರಾಲಜಿ, ಪೀಡಿಯಾಟ್ರಿಕ್ ಸರ್ಜರಿ, ಆರ್ಥೋಪೆಟಿಕ್ ಅಂಡ್ ಟ್ರಾಮಾ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಗೈನಕಾಲಜಿ, ಅನಾಸ್ಥೇಷಿಯಾ ಅಂಡ್ ಕ್ರಿಟಿಕಲ್ ಕೇರ್, ರೆಮಟೋಲಾಜಿ, ENT, ರೆಮಟೋಲಾಜಿ, ಸೈಕಿಯಾಟ್ರಿಸ್ಟ್, AC ಅಂಡ್ ನಾನ್ AC, ಡಿಲೆಕ್ಸ್ ರೂಮ್, ಸೆಮಿ ಸ್ಪೆಷಲ್ ರೂಮ್ಸ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ BMX ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ರಿಂಗ್ ರಸ್ತೆ, ಹಗರ್ಗಾ ಕ್ರಾಸ್, ಕಲಬುರಗಿ. ಫೋನ್ ನಂಬರ್ 7090041785. ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ. ಡಾಕ್ಟರ್ SB ಕಾಮರೆಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ S ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ 11 ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ 24 ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು. ಆರ್ಥೋ ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ, ನ್ಯೂರೋ ಸರ್ಜರಿ, ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ, ಇಂಟರ್ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್, ಪ್ಲಾಸ್ಟಿಕ್ ಸರ್ಜರಿ, ಫೇಶಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ, ದಿನದ 24 ಗಂಟೆ ಲ್ಯಾಬ್ ಸೌಲಭ್ಯ, ದಿನದ 24 ಗಂಟೆ ಮೆಡಿಕಲ್ ಸೌಲಭ್ಯ, ಡಿಜಿಟಲ್ ಎಕ್ಸ್ರೇ, ದಿನದ 24 ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್, ದಿನದ 24 ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ITI ಕಾಲೇಜು ಮುಂಭಾಗ, ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ. ಫೋನ್ ನಂಬರ್ 08472256163. ಸುಬೇದಾರ್ ಕೇರ್ ಆಸ್ಪತ್ರೆ ಕಲಬುರಗಿ. ಕಲಬುರಗಿ ನಗರದ ಸೇಡಂ ರಸ್ತೆಯಲ್ಲಿರುವ ಟ್ರಾಮಾ ಎಮರ್ಜೆನ್ಸಿ 24x7 ಸೇವೆ ಲಭ್ಯ. ಅನುಭವಿ ವೈದ್ಯರ ತಂಡದೊಂದಿಗೆ ಗೈನಕಾಲಜಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ಆರ್ಥೋಪೆಟಿಕ್, ENT, ಲ್ಯಾಪ್ರೋಸ್ಕೋಪಿ ಸರ್ಜರಿ, ಪೆಡಿಯಾಟ್ರಿಕ್ ಸರ್ಜರಿ, ನ್ಯೂರೋ ಸರ್ಜರಿ, ಯೂರೋಲಜಿ, ಪ್ಲಾಸ್ಟಿಕ್ ಸರ್ಜರಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಗ್ಯಾಸ್ಟ್ರಾಲಜಿ, ಓರಲ್ ಅಂಡ್ ಮ್ಯಾಕ್ಸಿಲೋಫೇಶಿಯಲ್ ಸರ್ಜರಿ, ಆರ್ಥೋಸ್ಕೋಪಿ, ಕೀಹೋಲ್ ಸರ್ಜರಿ ಆಫ್ ಜಾಯಿಂಟ್ ಸೇರಿದಂತೆ ಟ್ರಾಮಾ, NICU, ICU, ಒಬ್ಯಾರಿಕ್ ICU ಸೌಲಭ್ಯದೊಂದಿಗೆ ಚಿಕಿತ್ಸೆ ನೀಡಲಾಗುವುದು. ಸುಬೇದಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಬೇದಾರ್ ಕೇರ್ ಆಸ್ಪತ್ರೆ, ಇನ್ಕಮ್ ಟ್ಯಾಕ್ಸ್ ಆಫೀಸ್ ಎದುರುಗಡೆಗೆ, ಸೇಡಂ ರಸ್ತೆ, ಕಲಬುರಗಿ. ಮೊಬೈಲ್ ನಂಬರ್ 9483517777. ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕ್ವಾ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ, ಕಾರ್ಡಿಯಾಲಜಿ, ಹೆಮಟೋಲಾಜಿ, ಎಂಡೋಕ್ರಾಲಜಿ, ENT ಮತ್ತು ಆಫ್ಥಾಲ್, ಜನರಲ್ ಫಿಸಿಷಿಯನ್, ಗೈನಕಾಲಜಿ, ಪೀಡಿಯಾಟ್ರಿಕ್, ಫ್ಯಾಮಿಲಿ ಮೆಡಿಸಿನ್, ಯೂರಾಲಜಿ, ನೆಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ICU ಮತ್ತು ಅಡ್ವಾನ್ಸ್ OT ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸುಲಿಟಿ, ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್, ರಿಂಗ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9538786108. ಬಿಲ್ವಾ ಆಸ್ಪತ್ರೆ ಕಲಬುರಗಿ ಜಿಲ್ಲೆಯ ಪ್ರತಿಷ್ಠಿತ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಖ್ಯಾತ ವೈದ್ಯರಾದ ಡಾಕ್ಟರ್ ರೇಣು ಪ್ರಸಾದ್ ಚಿಕ್ಕಮಠ ಸಾರಥ್ಯದಲ್ಲಿ ಖ್ಯಾತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಪ್ರಪ್ರಥಮ ಬಾರಿಗೆ ರೋಬೋಟಿಕ್ ಹಿಪ್ ಅಂಡ್ ನೀ ರಿಪ್ಲೇಸ್ಮೆಂಟ್ ಚಿಕಿತ್ಸೆ ನೀಡುತ್ತಿರುವ ಏಕೈಕ ಆಸ್ಪತ್ರೆ ಬಿಲ್ವಾ ಆಸ್ಪತ್ರೆಯಾಗಿದೆ. ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕ್ವಾ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ,
ಕಾರ್ಡಿಯಾಲಜಿ, ಹೆಮಟೋಲಜಿ, ಆಂಡೋಕ್ರಾಲಜಿ, ENT ಮತ್ತು ಅಫ್ತಾಲ್, ಜನರಲ್ ಫಿಸಿಷಿಯನ್, ಯೂರಾಲಜಿ, ಎಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ICU ಅಂಡ್ ಅಡ್ವಾನ್ಸ್ OT ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕೆಸೊಲ್ಟಿ, 24x7 ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಿಲ್ವಾ ಆಸ್ಪತ್ರೆ, ಬಿಸೈಡ್ ಅಂಬಾಭವಾನಿ ಟೆಂಪಲ್, ನ್ಯೂ ಜೇವರ್ಗಿ ರೋಡ್, ಕಲಬುರಗಿ. ಫೋನ್ ನಂಬರ್ 7420972719. ನೀವು ಕೂಡ ಕಣ್ಣಿನ ಸಮಸ್ಯೆ ಎದುರಿಸುತ್ತಿದ್ದೀರಾ? ಎಲ್ಲಿ ಚಿಕಿತ್ಸೆ ಪಡೆಯಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಮತ್ಯಾಕೆ ತಡ? ದೃಷ್ಟಿ ಐ ಆಸ್ಪತ್ರೆ ಕಲಬುರಗಿಗೆ ಭೇಟಿ ನೀಡಿ. ಖ್ಯಾತ ಅನುಭವಿ ವೈದ್ಯರಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ, ಕಣ್ಣಿನ ಪರೀಕ್ಷೆ, ಹೊಲಿಗೆ ರಹಿತ ಶಸ್ತ್ರಚಿಕಿತ್ಸೆ, ಪೊರೆ ಆಪರೇಷನ್, ಲೇಸರ್ ಇಂಜೆಕ್ಷನ್ ರಹಿತ ಶಸ್ತ್ರಚಿಕಿತ್ಸೆ, ಸಕ್ಕರೆ ಕಾಯಿಲೆ ಇರುವವರಿಗೆ ಲೇಸರ್ ಚಿಕಿತ್ಸೆ, ದೂರದೃಷ್ಟಿ ದೋಷ ಹಾಗೂ ಸಮೀಪ ದೃಷ್ಟಿ ದೋಷದ ಸಮಸ್ಯೆಗೆ ಸೂಕ್ತ ಪರಿಹಾರ, ಕನ್ನಡಕದ ಸೌಲಭ್ಯ, ಕಾಂಟ್ಯಾಕ್ಟ್ ಲೆನ್ಸ್ ಅಳವಡಿಕೆ, ಇಷ್ಟೆಲ್ಲ ಸೌಲಭ್ಯ ಒಂದೇ ಸೂರಿನಡಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಗಚ್ಚಿನ್ ಮನಿ ಟವರ್, ಬಿಗ್ ಬಜಾರ್ ಮುಂದುಗಡೆ, ಜಗತ್ ಸರ್ಕಲ್, ಕಲಬುರಗಿ. ಫೋನ್ ನಂಬರ್ 7899328915. ನಮಸ್ಕಾರ ವೀಕ್ಷಕರೇ, ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ. ನಾನು ಸಂಗೀತ. ಸೇಡಂ ತಾಲೂಕಿನ ಉಡುಗಿ ಗ್ರಾಮದಲ್ಲಿ ಕೆಲವು ಅಲ್ಪಸಂಖ್ಯಾತರ ಮೇಲೆ ತಲವಾರುಗಳಿಂದ ಹಲ್ಲೆ ನಡೆಸಿರುವ ಆರೋಪಿಗಳನ್ನು ಕೂಡಲೇ ಬಂಧಿಸಿ ಗಡೀಪಾರು ಮಾಡಬೇಕು ಎಂದು ಜೆಡಿಎಸ್ನ ಜಿಲ್ಲಾ ಅಧ್ಯಕ್ಷ ಬಾಲರಾಜ್ ಗುತ್ತೇದಾರ್ ಒತ್ತಾಯಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ವೈದ್ಯಕೀಯ ಶಿಕ್ಷಣ ಸಚಿವರಾದ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಅವರ ಸ್ವಗ್ರಾಮ ಆಗಿರುವ ಉಡುಗಿಯಲ್ಲಿ ರೌಡಿ ಶೀಟರೊಬ್ಬರು ಹೀಗೆ ಮನ ಬಂದಂತೆ ಅಲ್ಪಸಂಖ್ಯಾತರ ಮೇಲೆ ಹಲ್ಲೆ ನಡೆಸಿದ್ದಾರೆ. ಜೊತೆಗೆ ಬರ್ತ್ಡೇ ಆಚರಣೆಗಳಲ್ಲಿಯೂ ತಲವಾರುಗಳನ್ನು ಹಿಡಿದುಕೊಂಡು ನರ್ತಿಸುವುದು ಹಾಗೂ ಗಾಳಿಯಲ್ಲಿ ಗುಂಡು ಹಾರಿಸುವ ಪರಿಪಾಠ ರೂಢಿಯಂತಾಗಿದೆ. ಈ ನಿಟ್ಟಿನಲ್ಲಿ ತಕ್ಷಣ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದರು. ಮಾತೆತ್ತಿದ್ರೆ ಸಂವಿಧಾನ, ಕಾನೂನು ಪರಿಪಾಲನೆ ಕುರಿತಂತೆ ಮಾತನಾಡುವ ಸಚಿವ ಶರಣ್ ಪ್ರಕಾಶ್ ಪಾಟೀಲ್ ತಮ್ಮದೇ ಸ್ವಂತ ಊರಿನಲ್ಲಿ ಅಲ್ಪಸಂಖ್ಯಾತರ ಮೇಲೆ ನಡೆಯುತ್ತಿರುವ ದೌರ್ಜನ್ಯ ತಡೆಗಟ್ಟುವಲ್ಲಿ ವಿಫಲವಾಗಿದ್ದಾರೆ ಎಂದು ಬಾಲರಾಜ್ ಗುತ್ತೇದಾರ್ ಗಂಭೀರವಾಗಿ ಆರೋಪ ಮಾಡಿದರು. ಕಳೆದ ನಿನ್ನೆ ಬಿಟ್ಟು ಮೊನ್ನೆ 23ನೇ ತಾರೀಕು ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಅವರ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಮಿನಿಸ್ಟರ್ ಆದ ಹುಡುಗಿ ಸ್ವತಃ ಅವ್ರ ಗ್ರಾಮದಲ್ಲಿ ಹಗಲೇ ಏನು ಹಲ್ಲೆ ನಡೆದಿದೆ. ಅದರಲ್ಲಿ ಒಳಗಾದಂಥ ವಿಶೇಷವಾಗಿ ಮೈನಾರಿಟಿ ಜನ, ಭಾಳಷ್ಟು ಜನರಿಗೆ ತಲವಾರುಗಳು ಓಪನ್ ಆಗಿ ಅಲ್ಲೊಬ್ಬ ರೌಡಿ ಶೆಟ್ಟ ಮಲ್ಲು ಅಂತ ಹೇಳಿದ್ದರಿಂದ ಸುಮಾರು ಇವತ್ತು ಆಸ್ಪತ್ರೆಯಲ್ಲಿ ಟ್ರಾಮಾ ಸೆಂಟರ್ ಕೇರಲ್ಲಿ ಮತ್ತು ಇವತ್ತು ಯುನೈಟೆಡ್ ಹಾಸ್ಪಿಟಲ್ಲಿ ಕೂಡ ಇವತ್ತು ಒಬ್ಬ ಭಾಳ ಸೀರಿಯಸ್ ಆಗಿ ಇನ್ನೂ ಕೋಮಾದಲ್ಲಿದೆ. ಇಂಥ ಒಂದು ಹಲ್ಲೆಗೆ ಮುಂಚಿತವಾಗಿಯೇ ನಾವು ಅಲ್ಲಿನ ಇದ್ದಂಥ ಜನರು ಏನು FIR ಮಾಡ್ತಾರೆ. FIR ಅವರೆಲ್ಲ ಪಾಪ ಬಡ ಜನರು, ಆಟೋ ಚಾಲಕರು, ಆಟೋ ನಡೆಸಿ ತಮ್ಮ ಹೊಟ್ಟೆಪಾಡನ್ನು ಬದುಕಂಥ ಜನರಿಗೆ ಇವತ್ತು ಅವರು ನಮಗೆ ಈ ಥರ ಅವ್ರದೆಲ್ಲ ಆಟೋ ಟಾಪ್ಗಳನ್ನು ಹರಿದು ಸೀಟ್ಗಳನ್ನು ಪೂರ ಹರಿದು ಅವರಿಗೆ ಈ ಥರ ಟಾರ್ಚರ್ ಆದಾಗ ಅವರು ಪೊಲೀಸಿಗೆ ಹೋಗಿ FIR ಮಾಡ್ತಾರೆ. FIR ಮಾಡಿದ್ರು ಕೂಡ ಒಬ್ಬರು ಸಿಬ್ಬಂದಿಗಳು ಕಾನೂನುವಾಗಿ ಅಲ್ಲಿ ಬರೋದಿಲ್ಲ. ಬರದ ಕಾರಣಕ್ಕಾಗಿ ಮತ್ತೆ ದಿನನಿತ್ಯವಾಗಿ ಅವ್ರ ಹಲ್ಲೆ ನಡೆದ್ರಿಂದ ಕೊನೆಗೆ 23ನೇ ತಾರೀಕಿಗೆ ಸಾಯಂಕಾಲ ತಲವಾರು ಮುಖಾಂತರ ಅವರು ಎಲ್ಲರನ್ನ ಕೂಡ ಹೊಡೆದು ಇವತ್ತು ಸಾವು ಬದುಕು ನೋಡಬೇಕು. ಇವತ್ತು ಆಸ್ಪತ್ರೆಯಲ್ಲಿ ಅಡ್ಮಿಟ್ ಇದ್ದಾರೆ ಎಲ್ಲ ಜನ. ಇದ್ರ ಬಗ್ಗೆ ನಾನು ಯಾಕೆ ಪ್ರೆಸ್ ಮೀಟ್ ಇವತ್ತು ಮಾಡ್ತಾಯಿದ್ದೀನಿ ಅಂತಂದರೆ, ಸ್ವತಃ ಮಂತ್ರಿಗಳದು ಇದ್ದಂಥ ಊರಲ್ಲೇ ಇವತ್ತು ಈ ಥರ ಗುಂಡಾಗರ್ದಿ ಹಾಡಾಗಲೇ ನಡೆದರೆ ಇದಕ್ಕೆ ಯಾರು ರಕ್ಷಣೆ ಮಾಡಬೇಕು? ಅವ್ರ ಸ್ವಂತ ಅವ್ರ ತಾಲೂಕಿಗೆ ಅವ್ರು ರಕ್ಷಣೆ ಕೊಡೋಕ್ಕಾಗಲ್ಲ. ಅವ್ರ ಸ್ವತಃ ಗ್ರಾಮ, ವಿಶೇಷವಾಗಿ ಹಲ್ಲೆ ಮಾಡಿದಂಥವ್ರು ಕೂಡ ಇವತ್ತು ರಾಜಕೀಯ ಒಂದು ಹಿನ್ನೆಲೆಯಲ್ಲಿ ಅವರು ಬ್ರದರ್ನು ಕೂಡ ಅವ್ರಿಗೆ ಅವ್ರು ಬಸವರಾಜ್ ಪಾಟೀಲ್ ಹುಡುಗಿ ಅಂತ ಅವ್ರ ಅಣ್ಣವರು ಅವರು ಕೂಡ, ಮತ್ತು ಯಾರು ಹಲ್ಲೆ ಮಾಡಿದಂಥ ರೌಡಿ ಶೆಟ್ರ್ ಇದ್ದಂಥ ಮಲ್ಲು ಅವರ ಅಣ್ಣನೂ ಕೂಡ ಅವ್ರಿಗೆ ಗ್ರಾಮ ಪಂಚಾಯತ್ ಕಾಂಗ್ರೆಸ್ ಸದಸ್ಯ. ಹೀಗಿರೋದ್ರಿಂದ ಅವರು ಪೊಲೀಸರ ಮೇಲೂ ಕೂಡ ಒತ್ತಡ ಹಾಕಿ ಅವ್ರಿಗೆ ಯಾವುದೇ ರೀತಿಯಿಂದ ಅವ್ರಿಗೆ ಪ್ರೆಷರ್ ಇಲ್ಲ. ಅವ್ರದ್ದೆಲ್ಲ ಬರ್ತ್ಡೇ ತಮಗೆಲ್ಲ ನಾನು ಅವ್ರ ಫಂಕ್ಷನ್ಸ್ಗಳಾಗಲಿ ಅವ್ರ ಬರ್ಡೇಗಳು ಮಾಡ್ಕೊಳ್ಳೋದಾಗಲಿ ಎಲ್ಲ ತಲವಾರುಗಳು ಮುಖಾಂತರ ಅವರು ಒಂದು ಡ್ಯಾನ್ಸ್ ಮಾಡೋ ಮುಖಾಂತರ ಅವರು ಬರ್ಡೇಗಳನ್ನು ಆಚರಣೆ ಮಾಡ್ತಾರೆ. ಸುಮಾರು ಆ ಗ್ರಾಮದಲ್ಲಿ ಏನಿಲ್ಲ ಅಂದರೂ ಕೂಡ ಸುಮಾರು 200 ಜನ ಮನೆಯಲ್ಲಿ ಕಂಪಲ್ಸರಿ ತಲವಾರುಗಳನ್ನು ಇಟ್ಟು ಎಲ್ಲರಿಗೆ ಹೆದರ್ಸೋದು. ಈ ಮಲ್ಲು ಅಂಬವ್ರು ಏನಿದ್ದಾನೆ ಇವನು ದಿನ ಬಡ್ಡಿ
ಮುಖಾಂತರ ದುಡ್ಡನ್ನು ಕೊಡೋದು, ವಸೂಲಿ ಮಾಡೋದು, ಜನರಿಗೆ ತೊಂದರೆ ಕೊಡೋಂಥದ್ದು ಕೆಲಸ. ಇದ್ರ ಬಗ್ಗೆ ಮುಂಚೆನೂ ಕೂಡ ಕಂಪ್ಲೇಂಟಾಗಿ ಅವ್ರ ಮೇಲೆ ರೌಡಿ ಶೀಟರ್ ಆದರೂ ಕೂಡ ಯಾವುದೇ ರೀತಿಯಿಂದ ಕ್ರಮ ಇಲ್ಲಿವರೆಗೆ ಅವರಿಗೆ ತೊಗೋಬೇಕಂದ್ರೆ ನಮಗೆ ಪ್ರೆಷರ್ ಬರುತ್ತೆ ಅಂತೇಳಿ ಅಧಿಕಾರಿಗಳ ಮೇಲೆ ಹೇಳ್ತಾರೆ. ಯಾವ ಪ್ರೆಷರ್ ಅಂತ ನಂಬೋದು ನಮಗೆ ತಿಳಿತಲ್ಲ ಇಲ್ಲ. ಅದಕ್ಕೆ ಆದ ಕೂಡಲೇ ನಾನು ಎಸ್ ಪಿ ಅವರಿಗೆ ಇದು ಘಟನೆ ನಡೆದ ಮೇಲೆ ಹೇಳಿದ್ಮೇಲೆ ಪಾಪ ಎಸ್ ಪಿ ಅವರಿಗೆ ಇವತ್ತು ನಾನು ಧನ್ಯವಾದ ಹೇಳಬೇಕು. ಯಾಕಂದ್ರೆ ಅವರು ರಾತ್ರಿ 3 ಗಂಟೆಗೆ ಅವರು ಸ್ವತಃ ಹೋಗಿ ಅಲ್ಲಿ ಪೊಲೀಸ್ ಠಾಣೆ ಎದುರುಗಡೆ ಇದು ಕಿರಿಕಿರಿ ಆದಮೇಲೆ ಎಲ್ಲ ಸುಮಾರು ಮುಸಲ್ಮಾನ್ ಬಾಂಧವರು ಪೂರಾ ಸ್ಟ್ರೈಕಿಗೆ ಕೂತಿದ್ರು, 1000 ಜನ ರಾತ್ರಿ ಹತ್ತದಲ್ಲಿ. ಅವ್ರದ್ದು ಹಬ್ಬನೂ ಕೂಡ ಇತ್ತು, ಜಗನಕಿ ರಾತ್ ಅಂತೇನು ಅವ್ರು ಹಬ್ಬ ಮಾಡ್ತಾರೆ ಮೊನ್ನೆ 23ನೇ ತಾರೀಕಿಗೆ. ಆ ಒಂದು ಸಂದರ್ಭದಲ್ಲಿ ಸ್ಟ್ರೈಕ್ ಮಾಡುವಾಗ ಎಸ್ ಪಿ ಸಾಹೇಬ್ರು ಹೋಗಿ 24 ಗಂಟೆಯಲ್ಲಿ ನಾವು ಅವರಿಗೆ ಬಂಧಿತರ ಮಾಡ್ತೀವಿ ಅಂತೇಳಿ ಇವತ್ತು ಸುಮಾರು ಒಂದು 8-9 ಜನರಿಗೆ ಬಂಧಿಸಿದ್ದಾರೆ. ಇನ್ನೂ 10-15 ಜನ ಬಂಧಿಸಬೇಕಾಗಿದೆ. ಅದಕ್ಕೆ ಶೀಘ್ರದಲ್ಲಿ ಅವರು ಬಂಧಿಸಬೇಕು. ಯಾಕಂದರೆ ಅವರೆಲ್ಲ ಒಂದು ಭಯದ ವಾತಾವರಣ ಆ ಗ್ರಾಮದಲ್ಲಾಗಿದೆ. ನಾವು ಮುಂಚೆ ಹೇಳಿದ ಮೇಲೆ ಅಲ್ಲಿ ಏನಾದರೂ ಪೊಲೀಸರು ಕಳಿಸಿದ್ದೆ ಆದರೆ ಅಲ್ಲಿ ಏನವ್ರು ಕಂಪ್ಲೇಂಟ್ ಮಾಡಿದ್ದಾರೆ, ಕಂಪ್ಲೇಂಟ್ ಅದು ಅವ್ರದ್ದು ಕಂಪ್ಲೇಂಟ್ ತೊಗೊಂಡಲ್ಲಿ ಒಂದು ಪೊಲೀಸ್ ಕಳಿಸ್ತಿದ್ದಾರೆ ಅಂದರೆ ಈ ಘಟನೆ ನಡೀತಾ ಇರಲಿಲ್ಲ. ಇವತ್ತು ಆ ಸಾವಿನ ಬದುಕು ಏನು ಹೋರಾಡ್ತಾ ಇದ್ದಾರೆ, ಅವ್ರ ಬದುಕಿಗೆ ರಕ್ಷಣೆ ಕೊಡೋರು ಯಾರು ಎಂಬುದೊಂದು ಪ್ರಶ್ನೆ ಕಾಡ್ತಾ ಇದೆ. ಯಾವ್ದು ಹೇಳಿದ್ರು ಕೂಡ ನಾವು ಕಾನೂನುವಾಗಿದ್ದೀವಿ, ನಾವು ಸಂವಿಧಾನ ಪ್ರಕಾರ ಮಾತಾಡ್ತೀವಿ ಅಂತೇಳಿ ಯಾವತ್ತೂ ಕಾಂಗ್ರೆಸ್ ಪಕ್ಷ ಮಾತಾಡ್ತಾ ಇರ್ತಿದ್ದಾರೆ. ಉಲ್ಟಾ ಅವರಿಗೆ ರಕ್ಷಣೆ ಕೊಡೋಂಥ ಕೆಲಸ ಸ್ವತಃ ಗ್ರಾಮದಲ್ಲಿ ಇವತ್ತು ಮಂತ್ರಿಗಳವರು ಮಾಡಿದ್ದು ನಾವೆಲ್ಲರೂ ನೋಡಿದ್ದೀವಿ. ಇದಕ್ಕೆ ಖಂಡನೆ ಮಾಡ್ತಾಯಿದ್ದೀವಿ. ಅದಕ್ಕೆ ನಾವು ಇದೊಂದು ಪ್ರೆಸ್ ಮೀಟ್ ಮೊದಲನೇ ಒಂದು ವಿಷಯ ಅವ್ರದ್ದು ಬಗ್ಗೆನೇ ಮಾತಾಡಬೇಕಂತ ತಮ್ಮೆಲ್ಲರ ಗಮನಕ್ಕೆ ಬರಲಿ ಅಂತ ಈ ವಿಚಾರಗಳು ಈಗಾಗಲೇ FIR ಆಗಿದೆ. ಕಂಪ್ಲೀಟಾಗಿ ಅವ್ರು ಓಡಿದ್ರೆ ಈಗ ಅವ್ರಿಗೆ ಅರೆಸ್ಟ್ ಮಾಡ್ತಾರಂತಂದ್ರೆ ಕೂಡ ಅವರು ನಿಮಗೆ ಬಿಡ್ತೇವೆ ಇಲ್ಲಿ ಅಂತ ಅವ್ರಿಗೆ ಇನ್ನೂ ಕೂಡ ಅವ್ರ ಮನೆಗಳಿಗೆ ಫೋನ್ ಮಾಡಿ ಕರೆ ಮುಖಾಂತರ ಅವರಿಗೆ ಭಯವನ್ನು ಹಾಕ್ತಾಯಿದ್ದಾರೆ. ಅವೆಲ್ಲ ಮನೆಗಳಿಗೆ ನಾನು ತಮ್ಮ ಮಾಧ್ಯಮ ಮೂಲಕ ಹೇಳಲು ಇಷ್ಟಪಡ್ತಾಯಿದ್ದೀನಿ. ಅವ್ರ ಮನೆಗಳಿಗೆ ಹೋಗಿ ಅವೆಲ್ಲ ತಲವಾರುಗಳನ್ನು ಜಪ್ತಿ ಮಾಡಬೇಕು. ಸಂಪೂರ್ಣ ಈ ಥರ ಎಲ್ಲೇ ಬರ್ಡೇಗಳು ಇವರು ತಲವಾರು ಮಾಡ್ಕೊಂಡು ಯಾವುದೇ ಒಂದು ಕಾರ್ಯಕ್ರಮ ಇದ್ದರೂ ಕೂಡ ಇವರು ಫೈರ್ ಮಾಡೋದು, ಏರ್ ಫೈರ್ ಮಾಡಿ ಕಿಶಿಂದ್ರ ಆಚರಣೆ ಮಾಡೋದು, ಅವು ಯಾವ ಅವ್ರ ಹತ್ರ ಲೀಗಲ್ ರೈಟ್ಸ್ ಇದೆ ಏನಿದೆ ಎಂಬುದು ಗೊತ್ತಾಗ್ತಾಯಿಲ್ಲ. ಈ ಥರ ಒಂದು ಗುಂಡಾಗರ್ದಿ ವಾತಾವರಣ ಸೇಡಂ ಮತಕ್ಷೇತ್ರದಲ್ಲಿ ಸ್ವತಃ ಮಂತ್ರಿಗಳ ಒಂದು ಉಪಸ್ಥಿತದಲ್ಲಿ ಈ ಒಂದು ಅವರು ಸ್ವತಃ ಗ್ರಾಮದಲ್ಲಿ ಈ ಪರಿಸ್ಥಿತಿ ಇದೆ ಅಂದರೆ ಅಲ್ಲಿ ಬೇರೆ ಗ್ರಾಮದವ್ರದ್ದು ಮತ್ತು ಈ ರಾಜ್ಯದ ಬಗ್ಗೆ ಯಾವ ಥರ ಚಿಂತೆ ಮಾಡಬೇಕಂಬುದು ನಮಗೊಂದು ಚಿಂತಿತ ಒಂದು ಸುದ್ದಿಯಾಗಿದೆ. ವಿಶೇಷವಾಗಿ ಅಲ್ಲಿದ್ದಂಥ ಅವರು ಸಹೋದರ ಸಂಪೂರ್ಣ ಇವರು ಬೆಂಬಲಿಗರಾಗಿ ಪ್ರತಿಯೊಂದು ಎಲೆಕ್ಷನ್ ಬಂದರೂ ಕೂಡ ಎಲ್ಲರಿಗೆ ಹೆದರಿಸೋದು ಬೆದರಿಸೋದು ಇವ್ರದ್ದು ಇದು ಕಾಮನ್ ಇಶ್ಯೂ ಆಗಿದೆ. ನಮ್ಮ ಕಳೆದ ಚುನಾವಣೆಯಲ್ಲಿ ಕೂಡ ನಾನು ಕೂಡ ಸ್ಪರ್ಧೆ ಮಾಡಿದ್ದೆ ಸೇಡಂ ಮತಕ್ಷೇತ್ರದಿಂದ ನಮ್ಮ JDS ಪಕ್ಷದಿಂದ. ಆ ಸಂದರ್ಭದಲ್ಲೂ ಕೂಡ ನಮ್ಮ ಪ್ರಚಾರ ಚಾಲಕನಿಗೂ ಕೂಡ ಅವ್ನು ನಡೆಸುವಾಗ ಅವ್ನು ಮಾತಾಡೋದ್ರಲ್ಲಿ ಬರೀ ಪ್ರಚಾರ ಚಾಲಕ LED ವ್ಯಾನಿಗೂ ಕೂಡ ಅವನು ಡ್ರೈವರಿಗೆ ಇಳಿಸಿ ಹೊಡೆದು ಕಿಸಿದ್ರೆ ಗ್ಲಾಸದ ಹೊಡೆದು ಕಳಿಸಿದ ಘಟನೆ ಇದೆ. ಅದನ್ನು ಕೂಡ ಪೊಲೀಸ್ ದಾಖಲೆ ಮಾಡಿದ್ರು ಕೂಡ ಯಾವುದೇ ರೀತಿಯಿಂದ ಕ್ರಮ ಆಗ್ತಾಯಿಲ್ಲ. ಯಾಕಂದ್ರೆ ಇವ್ರದ್ದೊಂದು ಏನು ಪ್ರೆಷರ್ ಇದೆ, ಅದಕ್ಕಾಗಿ ಇದೊಂದು ಗುಂಡಾಗರ್ದಿ ಏನು ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಅವರು ಸ್ವತಃ ಗ್ರಾಮದಲ್ಲಿ ಯಾರೇ ಬಂದರೂ ಕೂಡ ಇದೇ ಒಂದು ಪರಿಸ್ಥಿತಿ ಅಲ್ಲಿದೆ. ಈ ಸಂದರ್ಭದಲ್ಲಿ ಜೆಡಿಎಸ್ನ ಹಿರಿಯ ಮುಖಂಡ ದೇವೇಗೌಡ ತೆಲ್ಲೂರು ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು. ಕರ್ನಾಟಕ ನಾಮಕರಣಕ್ಕೆ 50ರ ಸುವರ್ಣ ಸಂಭ್ರಮದ ನಿಮಿತ್ತವಾಗಿ ಮಾರ್ಚ್ 3ರಂದು ಸಾಧಕರಿಗೆ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ದಿವಂಗತ ದೇವರಾಜ್ ಅರಸು ಮತ್ತು ಎಸ್ ಬಂಗಾರಪ್ಪ ಸಾಂಸ್ಕೃತಿಕ ಪ್ರತಿಷ್ಠಾನದ ಪದಾಧಿಕಾರಿಗಳು ತಿಳಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ದೇವರಾಜ್ ಅರಸು ಮತ್ತು ಎಸ್ ಬಂಗಾರಪ್ಪ ಸಾಂಸ್ಕೃತಿಕ ಪ್ರತಿಷ್ಠಾನ ಕಲಬುರಗಿ ವತಿಯಿಂದ ಮಾರ್ಚ್ 3ರಂದು ಕಲಬುರಗಿ ನಗರದ ಡಾಕ್ಟರ್ SM ಪಂಡಿತ್ ರಂಗಮಂದಿರದಲ್ಲಿ ಬೆಳಗ್ಗೆ 10:45 ಕರ್ನಾಟಕ ನಾಮಕರಣಕ್ಕೆ 50ರ ಸುವರ್ಣ ಸಂಭ್ರಮದ ನಿಮಿತ್ತವಾಗಿ ಮತ್ತು 371 ಕಲಂ ಜಾರಿ ದಶಮಾನೋತ್ಸವ ಮತ್ತು ಒಂದು ಅವಲೋಕನ ಹಾಗೂ ಸಾಧಕರಿಗೆ ಸುವರ್ಣ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿದೆ. ಇನ್ನು ಈ ಕಾರ್ಯಕ್ರಮದಲ್ಲಿ ಸುಲಫುಲ ಮಠದ ಡಾಕ್ಟರ್ ಸಾರಂಗಧರ ದೇಶಿಕೇಂದ್ರ ಮಹಾಸ್ವಾಮಿಗಳು ಸಾನ್ನಿಧ್ಯ ವಹಿಸಲಿದ್ದಾರೆ. ಶ್ರೀನಿವಾಸ ಸರಡ್ಗಿಯ ಪರಮ ಪೂಜ್ಯ ಶ್ರೀ ಶಟಸ್ಥಲ ಬ್ರಹ್ಮ ರೇವಣಸಿದ್ದ ಶಿವಾಚಾರ್ಯರು ಆಶೀರ್ವಚನ ನೀಡಲಿದ್ದಾರೆ. ಇನ್ನು ಕಾರ್ಯಕ್ರಮವನ್ನು KKRDB ಅಧ್ಯಕ್ಷರು ಹಾಗೂ ಶಾಸಕರಾದ ಡಾಕ್ಟರ್ ಅಜಯ್ ಸಿಂಗ್ ಅವರು ಉದ್ಘಾಟನೆ ಮಾಡಲಿದ್ದಾರೆ. ವಿಧಾನ ಪರಿಷತ್ ಸದಸ್ಯರಾದ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಅವರು ಪ್ರಶಸ್ತಿ ಪ್ರದಾನ ಮಾಡಲಿದ್ದಾರೆ. ಇನ್ನು ಈ ಒಂದು ಕಾರ್ಯಕ್ರಮಕ್ಕೆ ಅನೇಕ ರಾಜಕೀಯ ಗಣ್ಯ ವ್ಯಕ್ತಿಗಳು ಆಗಮಿಸಲಿದ್ದಾರೆ ಎಂದು ತಿಳಿಸಿದರು. ಸಾಹಿತ್ಯ ಸಾಂಸ್ಕೃತಿಕವಾಗಿ ಕಾರ್ಯಕ್ರಮಗಳನ್ನು ಏರ್ಪಡಿಸುತ್ತಾ ಬಂದಿರತಕ್ಕಂಥದ್ದು ತಮಗೆಲ್ಲ ಗೊತ್ತಿರತಕ್ಕಂಥ ಸಂದೇಶ. ಜೊತೆಗೆ ಈ ಪ್ರತಿಷ್ಠಾನವು ದೇವರಾಜ ಅರಸು ಅವರ ಶತಮಾನೋತ್ಸವವನ್ನು ರಾಷ್ಟ್ರಕಂಡ ಧೀಮಂತ ನಾಯಕರಾಗಿರ್ತಕ್ಕಂಥ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆಜಿ ಅವರು ಆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅರ್ಥಪೂರ್ಣವಾಗಿ ಕಾರ್ಯಕ್ರಮ ಮಾಡಿರ್ತಕ್ಕಂಥದ್ದು ಕೂಡ ನಮ್ಮ ಸಂಸ್ಥೆಗೆ ಹೆಮ್ಮೆಯ ಸಂಗತಿ.
ಈಗ ಕಲ್ಯಾಣ ಕರ್ನಾಟಕಕ್ಕೆ 371 ಜಾರಿಯಾಗಿ ದಶಮಾನೋತ್ಸವ ಆಚರಣೆಯ ಸಂದರ್ಭ, ಜೊತೆಗೆ ನಮ್ಮ ಕರ್ನಾಟಕ ನಾಮಕರಣಕ್ಕೆ, ವಿಶಾಲ ಮೈಸೂರು ರಾಜ್ಯಕ್ಕೆ ಕರ್ನಾಟಕ ನಾಮಕರಣ ಅಂತೇಳ್ಬಿಟ್ಟು ಸುವರ್ಣ ಸಂದರ್ಭ 50 ವರ್ಷದ ಸಂದರ್ಭದಲ್ಲಿ ಈ 371 ಜಾರಿಗಾಗಿ ನಾವು ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಪದವೀಧರ ಸಂಘಟನೆಯ ಆ ಸಂದರ್ಭದಲ್ಲಿ ಅಧ್ಯಕ್ಷನಾಗಿ ನೂರಾರು ಪದವೀಧರರು, ಈ ಭಾಗದ ಪದವೀಧರರು ಡಿ.ಎಡ್ ಮತ್ತು ಬಿ.ಎಡ್ ಇತರೆ ಇಲಾಖೆಗಳಲ್ಲಿ ಪ್ರವೇಶ ಮತ್ತು ಉದ್ಯೋಗಗಳು ಸಿಗದೇ ಇದ್ದಾಗ ಈ ಭಾಗದ ಅತ್ಯಂತ ತೀವ್ರವಾಗಿ ಹೋರಾಟ ಮಾಡಿರ್ತಕ್ಕಂಥ ದಿವಂಗತ ವೈಜನಾಥ್ ಪಾಟೀಲ್ ಅವರಿಗೆ ನಾವೇ ಪ್ರಮುಖ ಅಸ್ತ್ರವಾಗಿದ್ದೆವು. ಆ ಸಮಸ್ಯೆಗಳಿಗೆ ನಾವು ಸಾಕ್ಷಿಯಾಗಿದ್ದೆವು. ಅವತ್ತಿನ ದಿನದಲ್ಲಿ ವೈಜನಾಥ್ ಪಾಟೀಲ್ ಅವರು, ವಿಶ್ವನಾಥ ರೆಡ್ಡಿ ಮುದ್ನಾಳ್ ಅವರು, ಹನುಮಂತರಾಯ ದೇಸಾಯಿ ಅವರು, ವಿದ್ಯಾಧರ್ ಗುರೂಜಿಯವರು, ಕೊಪ್ಪಳದಲ್ಲಿ ಎಚ್.ಎಸ್. ಪಾಟೀಲ್, ಅಲ್ಲಂಪ್ರಭು ಬೆಡದೂರ್, ರಾಯಚೂರಿನಿಂದ ಎಂ. ನಾಗಪ್ಪ, ಹೀಗೆ ಈ ಎಲ್ಲ ಜಿಲ್ಲೆಗಳಿಂದ ತೀವ್ರವಾಗಿ ಹೋರಾಟ ನಡೆದಿರ್ತಕ್ಕಂಥ ಸಂದರ್ಭದೊಳಗೆ ನಾವು ಪ್ರತಿಭಟನೆ, ರಸ್ತಾರೋಕ್, ಅವರ ಬಂದ ಕರೆಯಲ್ಲಿ ಕೂಡ ಅರೆಸ್ಟ್ ಆಗಿ ಜೈಲಿಗೆ ಹೋಗಿರ್ತಕ್ಕಂಥ ಸಂದರ್ಭ ಕೂಡ ಉಂಟು. ಇದರ ಜೊತೆಗೆ ಗುಲ್ಬರ್ಗಾ ವಿಶ್ವವಿದ್ಯಾಲಯದಲ್ಲಿ 2008ರಲ್ಲಿ ಅಂದಿನ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಶ್ರೀಯುತ ಧರ್ಮ್ ಸಿಂಗ್ ಸಾಹೇಬರ ನೇತೃತ್ವದಲ್ಲಿ ರಾಜ್ಯ ಮಟ್ಟದ ಪದವೀಧರ ಸಮಸ್ಯೆಗಳು, ಸವಾಲುಗಳ ಕುರಿತು ನಾವು ಸಮಾವೇಶವನ್ನು ಏರ್ಪಡಿಸಿ ನಿರಂತರವಾಗಿ ಸುಮಾರು 11 ವರ್ಷಗಳ ಕಾಲ 1998ರಿಂದ 2009ರವರೆಗೆ ನಾವು ಗುಲ್ಬರ್ಗಾ ವಿಶ್ವವಿದ್ಯಾಲಯವನ್ನು ಸುಮಾರು 8 ಬಾರಿ ತರಗತಿಗಳನ್ನು ಬಹಿಷ್ಕಾರ ಹಾಕಿ ಈ ಹೈದರಾಬಾದ್ ಕರ್ನಾಟಕಕ್ಕೆ 371 ಜಾರಿಯಾಗುವಲ್ಲಿ ನಮ್ಮ ಪದವೀಧರ ಪಾತ್ರ, ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಪಾತ್ರ ಭಾಳ ಮುಖ್ಯವಾಗಿರ್ತಕ್ಕಂಥದ್ದು. ಆ ಸಂದರ್ಭದಲ್ಲಿ ನಾವು MA ತರಗತಿಯಲ್ಲಿದ್ದೆವು, ಕೆಲವರು MPhil ತರಗತಿಯಲ್ಲಿದ್ದರು, ಕೆಲವರು PhD ತರಗತಿಯಲ್ಲಿದ್ದರು. ಎಲ್ಲರ ಈ ಸಮಸ್ಯೆಗಳಿಗೆ ಅವತ್ತಿನ ಸಂದರ್ಭದೊಳಗೆ ವೈಜನಾಥ್ ಪಾಟೀಲ್ ಅವರ ನೇತೃತ್ವದಲ್ಲಿ ಬಹುದೊಡ್ಡ ಹೋರಾಟವಾಗಿ, ಪಕ್ಷಾತೀತವಾಗಿ, ಸಾಮೂಹಿಕವಾಗಿ 2010ರಿಂದ ಬಂದ ಮ್ಯಾಗೆ ಈ ಭಾಗದ ಸಾಮಾಜಿಕ ಪ್ರಾದೇಶಿಕ ಕಳಕಳಿ ಹೊಂದಿರತಕ್ಕಂಥ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅಂದು ಕೇಂದ್ರದ ಮಂತ್ರಿಗಳಾಗಿದ್ದರಲ್ಲಿಂದ ಅದು 371 ಜಾರಿ 2013ರಲ್ಲಿ ಜಾರಿಗೆ ಆಗಿರ್ತಕ್ಕಂಥದ್ದು. ಇವತ್ತಿಗೆ 10 ವರ್ಷಗಳು ಕಳೆದಿರ್ತಕ್ಕಂಥ ಸಂದರ್ಭದೊಳಗೆ ನಾವೆಲ್ಲ ಸ್ನೇಹಿತರು ಸೇರಿಕೊಂಡ್ಬಿಟ್ಟು ಈ ದಶಮಾನೋತ್ಸವವನ್ನು ಅವಲೋಕನವನ್ನು ಮಾಡಬೇಕು ಮತ್ತು ಅದರಲ್ಲಿ ಭಾಗಿಯಾಗಿರ್ತಕ್ಕಂಥ ಎಲ್ಲ ಹೋರಾಟಗಾರರಿಗೆ ಒಂದು ಸನ್ಮಾನವನ್ನು ಇಟ್ಕೋಬೇಕು ಅಂದಾಗ ಈ ಸುವರ್ಣದ ಸಂದರ್ಭದೊಳಗೆ ಅವರಿಗೆ ಸುವರ್ಣ ಕರ್ನಾಟಕ ಪ್ರಶಸ್ತಿಯನ್ನು ಕೊಡಬೇಕು ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ತೀರ್ಮಾನಿಸಿದ್ದೇವೆ. ಹೀಗಾಗಿ ಇಲ್ಲಿ ಶಿಕ್ಷಣ, ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರ್ತಕ್ಕಂಥವ್ರು, ಹೋರಾಟದಲ್ಲಿ ಭಾಗಿಯಾಗಿರ್ತಕ್ಕಂಥ ಇತರೆ ಸಂಘಟನೆಗಳಾಗಿರ್ಬೋದು, ಬೇರೆ ಬೇರೆ ಕ್ಷೇತ್ರದಲ್ಲಿ ಸಾಧನೆ ಮಾಡಿರ್ತಕ್ಕಂಥವರಾಗಿರ್ಬೋದು ಮತ್ತು ಆ ಪ್ರತಿಭಟನೆಯೊಳಗೆ ಭಾಗಿಯಾಗಿರ್ತಕ್ಕಂಥ ಸುಮಾರು 25ಕ್ಕಿಂತ ಹೆಚ್ಚು ಪದವೀಧರರು, ಅದರಲ್ಲಿ ಅವರನ್ನು ನಾವು ಗುರುತಿಸಿಕೊಂಡ್ಬಿಟ್ಟು 3ನೇ ತಾರೀಕು ಮಾರ್ಚ್ ಬೆಳಗ್ಗೆ 11 ಗಂಟೆಗೆ ರಂಗಮಂದಿರದೊಳಗೆ ಈ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೆವು. ಈ ಕಾರ್ಯಕ್ರಮವನ್ನು ದಿವ್ಯ ಸಾನ್ನಿಧ್ಯವನ್ನು ಡಾಕ್ಟರ್ ಸಾರಂಗಧರ ಮಹಾಸ್ವಾಮಿಗಳು ಅವರು ಕೂಡ ಹೋರಾಟದಲ್ಲಿ ಭಾಗಿಯಾಗಿರ್ತಕ್ಕಂಥವರು, ಆಶೀರ್ವಾದ ವಚನ ಪೂಜ್ಯ ಶ್ರೀ ಶಟಸ್ಥಲ ಬ್ರಹ್ಮಿಸೆ ರೇವಣಸಿದ್ಧ ಶಿವಾಚಾರ್ಯರು ಸಡಗಿ ಅಪ್ಪವರು, ಉದ್ಘಾಟನೆಯನ್ನು KKRDB ಅಧ್ಯಕ್ಷರು, ಶಾಸಕರು ಆಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಡಾಕ್ಟರ್ ಅಜಯ್ ಸಿಂಗ್ ಸಾಹೇಬರು ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ. ಜೊತೆಗೆ ಪ್ರಶಸ್ತಿ ಪ್ರದಾನವನ್ನು ಕೂಡ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ವಿಧಾನ ಪರಿಷತ್ ಸದಸ್ಯರು, ಹಾಗೆ ಈ ಅವಲೋಕನದಲ್ಲಿ ಒಂದು ಸಣ್ಣ ಕಿರು ಸಂಚಿಕೆಯನ್ನು ತರ್ತಾಯಿದ್ದೇವೆ. ಅಲ್ಲಿ ಆ ಹೋರಾಟದ ಯಾವ ರೀತಿಯಾಗಿ ನಡ್ಕೊಂಡು ಬಂತು ಅಂತಕ್ಕಂಥದ್ದನ್ನು ಆ ಸಣ್ಣ ಕಿರು ಸಂಚಿಕೆ ಕೂಡ ನಾಳೆ ಪ್ರಿಂಟಾಗಿ ಬರ್ತಾಯಿದೆ, ಅದು ಕೂಡ ಬಿಡುಗಡೆ ಆಗ್ತಕ್ಕಂಥದ್ದು. ಜೊತೆಗೆ ಕಲಬುರಗಿ ಜಿಲ್ಲೆಯಲ್ಲಿ ಬಿಜೆಪಿ ಮಂಡಲ ಅಧ್ಯಕ್ಷರ ಆಯ್ಕೆಯಲ್ಲಿ ಕುರುಬಗೊಂಡ ಸಮಾಜವನ್ನು ಕಡೆಗಣಿಸಿದ್ದು ಖಂಡನೀಯವಾಗಿದೆ ಎಂದು ಕಲಬುರಗಿ ಜಿಲ್ಲಾ ಕುರುಬ ಸಮಾಜದ ಅಧ್ಯಕ್ಷ ಗುರುನಾಥ ಪೂಜಾರಿ ಆರೋಪಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಭಾರತೀಯ ಜನತಾ ಪಕ್ಷದಲ್ಲಿ ಈ ಹಿಂದೆ ರಾಜ್ಯದಲ್ಲಿ ಮಾಜಿ ಸಚಿವ KS ಈಶ್ವರಪ್ಪನವರಿಗೆ ವಿಧಾನಸಭೆಗೆ ನಿರಾಕರಿಸಿದ್ದು ಹಾಗೂ ರಘುನಾಥ್ ರಾವ್ ಮಲ್ಕಾಪುರೆ ಅವರಿಗೆ ವಿಧಾನ ಪರಿಷತ್ ಸದಸ್ಯರಾಗಿ ತೆಗೆದು ಹಾಕಿರುವುದರ ಪರಿಣಾಮವಾಗಿ ಬಿಜೆಪಿ ಪಕ್ಷಕ್ಕೆ ರಾಜ್ಯದಲ್ಲಿ ಹೀನಾಯ ಸೋಲಾಗಿದೆ.
ಆಗಿದೆ. ಆದ್ರೂ ಸಹ ಆ ಪಕ್ಷಕ್ಕೆ ಬುದ್ಧಿ ಬಂದಿಲ್ಲ. ಏಕೆಂದ್ರೆ ಕಲಬುರಗಿಯಲ್ಲಿ ಸುಮಾರು 3 ಲಕ್ಷ ಗೊಂಡ ಕುರುಬ ಸಮಾಜದ ಬಾಂಧವರಿದ್ದಾರೆ. ಎಲ್ಲ ತಾಲೂಕಿನಲ್ಲಿ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರಿದ್ದಾರೆ. ಆದ್ರೂ ಸಹ ಈ ಹಿಂದೆ ವಿಧಾನಸಭೆಯಲ್ಲಿ 1 ಟಿಕೆಟ್ ಕೊಟ್ಟಿಲ್ಲ. ಈಗ ಕಾರ್ಯಕರ್ತರಾಗಿ ದುಡಿದವರಿಗೆ 8 ಕ್ಷೇತ್ರಗಳ ತಾಲೂಕು ಮಂಡಳ ಅಧ್ಯಕ್ಷರಲ್ಲಿ ಯಾರೊಬ್ಬರನ್ನು ಗಣನೆಗೆ ತೆಗೆದುಕೊಳ್ಳದೆ ಇರುವುದು ಸಂಘ ಖಂಡಿಸುತ್ತದೆ. ಆದ್ದರಿಂದ ಬರುವಂತ ಲೋಕಸಭಾ ಚುನಾವಣೆಯಲ್ಲಿ ಪಕ್ಷಕ್ಕೆ ತಕ್ಕ ಪಾಠ ಕಲಿಸುವುದಾಗಿ ಎಚ್ಚರಿಕೆ ನೀಡಿದರು. ವ್ಯವಸ್ಥಿತವಾಗಿ ತುಳ್ಕೊಂಡು ವ್ಯವಸ್ಥಿತವಾಗಿ ಮನೆಗೆ ಕಳಿಸುವಂಥ ವ್ಯವಸ್ಥೆ BJP ಪಕ್ಷದಲ್ಲಿ ನಡೆದಿದೆ ಅಂತಕ್ಕಂಥದ್ದು ಈ ಮೊದಲು ಒಂದು ಸಾರಿ ನಾನು ಪತ್ರಿಕಾಗೋಷ್ಠಿ ಮಾಡಿದ್ದೇನೆ. ಅದರ ಉದಾಹರಣೆಯಾಗಿ KH ಈಶ್ವರಪ್ಪನವರು ಮೊನ್ನೆ ನಡೆದಂಥ ವಿಧಾನಸಭೆ ಚುನಾವಣೆಯಲ್ಲಿ ಅವರಿಗೆ B ಫಾರಂ ಕೊಡದೆ ಅವಮಾನ ಮಾಡಿ ಇವತ್ತು ಅವರಿಗೆ ಪಕ್ಷ ಮನೆಗೆ ಕಳಿಸಿದೆ ಅಂತಂದರೆ ತಪ್ಪಾಗಲಿಕ್ಕಿಲ್ಲ ಅಂತಕ್ಕಂಥದ್ದು. ತದನಂತರ ಎರಡನೇದಾಗಿ ಬೀದರ್ನ ರಘುನಾಥರಾವ್ ಮಲ್ಕಾಪುರಿ ಅವರು ಯಾವುದೇ ಕಾರಣ ಇರಲಾರ್ದೇ ವಿನಾಕಾರಣ ಸಭಾಪತಿ ಸ್ಥಾನವನ್ನು ತೆಗೆಯೋದ್ರ ಮುಖಾಂತರ ಏನು ಅವರಿಬ್ಬರಿಗೆ ಅನ್ಯಾಯ ಮಾಡಿದ್ರು, ಸಮಾಜಕ್ಕೆ ಅನ್ಯಾಯ ಮಾಡಿದರ ಪರಿಣಾಮವಾಗಿ 2023ರ ಚುನಾವಣೆಯಲ್ಲಿ BJP ಪಕ್ಷ ತಕ್ಕ ಪಾಠ ಕಲ್ತಿದೆ ಅಂತಕ್ಕಂಥದ್ದು ನಾನು ಹೇಳ್ತಾ ಇದ್ದೇನೆ. ರಾಜ್ಯ ಮಟ್ಟದ ಒಂದು ಕಡೆ ಆದರೆ ಇವತ್ತು ಜಿಲ್ಲಾ ಮಟ್ಟದ ಕಲಬುರಗಿ ಜಿಲ್ಲೆಯಾದ್ಯಂತ BJP ಪಕ್ಷದಲ್ಲಿರ್ತಕ್ಕಂಥ ನಿಷ್ಠಾವಂತ ಕಾರ್ಯಕರ್ತರು ನಿನ್ನೆ ಮೊನ್ನೆ ಭೇಟಿಯಾಗೋದ್ರ ಮುಖಾಂತರ ಏನು 8 ಮಂಡಲ ಅಧ್ಯಕ್ಷರನ್ನಾಗಿ ಮಾಡಿದರು. ಆ 8 ಅಧ್ಯಕ್ಷರನ್ನಾಗಿ ಮಂಡಲ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡುವಂಥ ಸಂದರ್ಭದಲ್ಲಿ ಪಕ್ಷದ ನಿಷ್ಠಾವಂತರಾಗಿ ಪಕ್ಷಕ್ಕೆ ಬೆಂಬಲವಾಗಿ ಹಗಲಿರುಳು ದುಡಿದಂಥ ನಿಷ್ಠಾವಂತ ಕಾರ್ಯಕರ್ತರಲ್ಲಿ 8 ಜನ ಏನು ಮಂಡಲ ಅಧ್ಯಕ್ಷರು ಮಾಡಿದರು. ಅದರಲ್ಲಿ ಕುರುಬರಿಗೆ ಯಾರಿಗೂ ಒಬ್ಬರಿಗೆ ಕೊಟ್ಟಿಲ್ಲ ಅಂತಕ್ಕಂಥದ್ದು. ಹಾಗಾದರೆ ನಮ್ಮ ಸಮಾಜದ ಏನು ನಿಷ್ಠಾವಂತ ಕಾರ್ಯಕರ್ತರಿದ್ದಾರೆ ಅವರು ಬಂದು ನಮ್ಮ ಸಮಾಜದವರು BJPಗೆ ವೋಟ್ ಹಾಕ್ರಿ ಅಂತಕ್ಕಂಥ ಧೈರ್ಯ ಹೆಂಗೆ ಬರಬೇಕು ಅವ್ರಿಗೆ? ಆದ್ದರಿಂದ ಅವರು ನೊಂದ್ಕೊಂಡು ಬೆಂದ್ಕೊಂಡು ಏನು ಮಂಡಲ ಅಧ್ಯಕ್ಷರ ಆಯ್ಕೆಯಲ್ಲಿ ತಾರತಮ್ಯ ಆಗಿರುವಂಥ ನಮ್ಮ ಸಮಾಜದ ಮುಖಂಡರು ನನ್ನನ್ನು ಮನವಿ ಮಾಡಿಕೊಂಡಾಗ ನಾನು ಒಂದು ಬಹಿರಂಗ ಪತ್ರಿಕಾ ಹೇಳಿಕೆಯನ್ನು ನೀಡ್ತಾ ಇದ್ದೇನೆ. ಏನು ಅವರು BJPದವರ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತಕ್ಕಂಥ ಒಂದು ನಿಯಮ ಇದೆ. ಆ ನಿಯಮದ ಪ್ರಕಾರ ನಡೀಲಾರ್ದೇ ಸಬ್ಕಾ ಸಾಥ್ ಕೆಲವೊಂದು ಜಾತಿಗೆ ಡೆಮಾಲಿಸ್ಟ್ ಅಥವಾ ವಿನಾಶ ಅಂತಕ್ಕಂಥ ನಿಯಮದಲ್ಲಿ ಬಂದಿದ್ದಾರೆ. ಅದಕ್ಕೆ ಇಲ್ಲಿಗೆ ಆಯ್ಕೆ ಪ್ರಕ್ರಿಯೆ ಮುಗಿಲಿಲ್ಲ, ಇಲ್ಲಿಗೆ ಎಲೆಕ್ಷನ್ ಮುಗಿಲಿಲ್ಲ. ಬರ್ತಕ್ಕಂಥ ದಿನದಲ್ಲಿ ಇವತ್ತು ಲೋಕಸಭೆ ಚುನಾವಣೆ ಇರ್ಬೋದು, ತದನಂತರ ZP ಇರ್ಬೋದು, TP ಇರ್ಬೋದು. ನಿಮ್ಮ ಪಕ್ಷಕ್ಕೆ ನಮ್ಮ ಸಮಾಜ ಒಂದೇ ಒಂದು ಅಂಡರ್ಲೈನ್ ಮಾಡ್ಕೊಂಬೇಡ್ರಿ, ನಮಗೆ ಕುರುಬರು ಯಾರು ನಮ್ಮ ಪಕ್ಷಕ್ಕೆ ವೋಟ್ ಹಾಕಬೇಡ್ರಿ ಅಂತಕ್ಕಂಥದ್ದು. ಸಮುದ್ರದ ಆಳದಲ್ಲಿ ಮೋದಿ ನವಿಲುಗರಿ ನೆಟ್ಟರೆ ಚಿಗುರುತ್ತಾ ಎನ್ನೋ ಖರ್ಗೆ ಹೇಳಿಕೆಗೆ ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಟಾಂಗ್ ಕೊಟ್ಟಿದ್ದಾರೆ. ಹುಬ್ಬಳ್ಳಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮಲ್ಲಿಕಾರ್ಜುನ ಖರ್ಗೆ ಅವರ ಟೀಕೆಗೆ ಅರ್ಥವೇ ಇಲ್ಲ. ನಮ್ಮ ಧರ್ಮ, ಸಂಸ್ಕೃತಿ, ಪರಂಪರೆಯನ್ನು ಉಳಿಸುವ ಕೆಲಸವನ್ನು ಮೋದಿ ಮಾಡುತ್ತಿದ್ದಾರೆ. ಇಡೀ ದೇಶ ಆರಾಧನೆ ಮಾಡುವ ಪವಿತ್ರ ಸ್ಥಳಗಳನ್ನು ಅಭಿವೃದ್ಧಿ ಮಾಡುತ್ತಿದ್ದಾರೆ ಎಂದರು. ರಾಜ್ಯಸಭಾ ಚುನಾವಣೆಯಲ್ಲಿ ಅಡ್ಡ ಮತದಾನ ವಿಚಾರಕ್ಕೆ ಪ್ರತಿಕ್ರಿಯೆ ನೀಡಿದ ಶೆಟ್ಟರ್, ಚುನಾವಣಾ ಫಲಿತಾಂಶದ ನಂತರ ಅದು ಗೊತ್ತಾಗುತ್ತದೆ. ಯಾರು ಅಡ್ಡ ಮತದಾನ ಮಾಡಿದ್ದಾರೆ ಅನ್ನೋದು ತಿಳಿಯುತ್ತದೆ. ಫಲಿತಾಂಶ ಬರೋವರೆಗೂ ಏನು ಹೇಳೋಕೆ ಆಗುವುದಿಲ್ಲ. ಕುದುರೆ ವ್ಯಾಪಾರ ಏನೋ ನನಗೂ ಗೊತ್ತಿಲ್ಲ ಎಂದರು. ಇನ್ನು ಕಳಸಾ ಬಂಡೂರಿ ಯೋಜನೆ ವಿಳಂಬ ವಿಚಾರಕ್ಕೆ ಮಾತನಾಡಿದ ಅವರು, ಮನೋಹರ್ ಪರಿಕರ್ ಸಿಎಂ ಇದ್ದಾಗ ಯೋಜನೆ ಅನುಷ್ಠಾನಕ್ಕೆ ಪ್ರಯತ್ನಿಸಿದೆ. ಮನೋಹರ್ ಪರಿಕರ್ ಮನವೊಲಿಕೆ ಸಹ ಆಗಿತ್ತು. ಆದ್ರೆ ಆ ವೇಳೆ ಗೋವಾ ಕಾಂಗ್ರೆಸ್ನವರೇ ವಿರೋಧ ಮಾಡಿದರು ಎಂದರು. ನೋಡ್ರಿ, ಮೋದಿಜಿಯವರು ಬಂದ ಮೇಲೆ ನಮ್ಮ ದೇಶದ ಸಂಸ್ಕೃತಿ ಪರಂಪರೆ ಇದಾವೆ, ಧರ್ಮ ಪೀಠಗಳಿದ್ದಾವೆ, ಧಾರ್ಮಿಕ ಕೇಂದ್ರ ಅದನ್ನು ಇಂಪ್ರೂವ್ಮೆಂಟ್ ಮಾಡುವಂಥದ್ದು ಮಹತ್ವ ತರುವಂಥ ಕೆಲಸವನ್ನು ಇವತ್ತು ಮೋದಿಜಿಯವರು ಮಾಡ್ತಾಯಿದ್ದಾರೆ. ಇಡೀ ದೇಶದ ಆರ್ಥಿಕ ಪ್ರಗತಿ ಒಂದು ಕಡೆ, ಮೂಲಭೂತ ಸೌಕರ್ಯ ಒಂದು ಕಡೆ, ಅದ್ರ ಜೊತೆಗೆ ನಮ್ಮ ಧಾರ್ಮಿಕ ಕೇಂದ್ರ ಬಿಂದು ಅದಲ್ಲ ಅದನ್ನು ಇಂಪ್ರೂವ್ಮೆಂಟ್ ಮಾಡುವಂಥದ್ದು. ಈಗ ದ್ವಾರಕೆಗೆ ಒಂದು ಮಹತ್ವ, ಅದು ಮೊದಲಿಂದ ನೋಡ್ಕೊತಾರೆ ಜನ, ಕೃಷ್ಣನ ದ್ವಾರಕೆ ಅಂತೇಳಿ. ಹೀಗಾಗಿ ಅದರ ಬಗ್ಗೆ ಒಂದು ಮಹತ್ವ ತರುವ ಸಲುವಾಗಿ ಒಂದಿಷ್ಟು ಅವ್ರ ಕೆಲಸ ಕಾರ್ಯಗಳನ್ನು ಮಾಡಿದರೆ, ಅದಕ್ಕೆ ಹೈಲೈಟ್ ಮಾಡಿದರೆ ಅದನ್ನು ಸಹಿತ ಸಹಿಸಿಕೊಳ್ಳಿಕ್ಕೆ ಇವ್ರಿಗಿಂತ ಆಗ್ತಾಯಿಲ್ಲ. ಖರ್ಗೆ ಅವರಿಗೆ, ಕಾಂಗ್ರೆಸ್ ಅವರಿಗೆ ಆಗ್ತಾಯಿಲ್ಲ. ಹೀಗಾಗಿ ಅಂಥ ವಿಚಾರಗಳ ಬಗ್ಗೆಯೂ ಸಹಿತ ಇವತ್ತು ರಾಷ್ಟ್ರೀಯ ಕಾಂಗ್ರೆಸ್ ಅಧ್ಯಕ್ಷರಾದ ಖರ್ಗೆಜಿಯವರು ಟೀಕೆ ಮಾಡೋದು ಅಂತಂದರೆ ಅದು ಅವರ ಸಣ್ಣತನ ತೋರಿಸೋದು ಹೊರತು ಮೋದಿಯವರಿಗೆ ಅದರಿಂದ ಇಫೆಕ್ಟ್ ಆಗೋಲ್ಲ. ಮತ್ತು ಮೋದಿಜಿಯವರ
ಪಾಪ್ಯುಲಾರಿಟಿ ದಿನ ದಿನ ಹೆಚ್ಚಾಗ್ತಾ ಇದೆ ಮತ್ತು ದೇಶದಲ್ಲಿರತಕ್ಕಂಥ ಧಾರ್ಮಿಕ ಕೇಂದ್ರಗಳ ಮಹತ್ವವೂ ಜಾಸ್ತಿ ಆಗ್ತಾ ಇದೆ. ಈ ಟೀಕೆಯಿಂದ ಕಾಂಗ್ರೆಸ್ಸೇ ನಷ್ಟ ಆಗ್ತದೆ ಹೊರತು ಮೋದಿಜಿಯವರಾಗಲಿ ಬಿ ಜೆ ಪಿಗೆ ಏನೂ ನಷ್ಟ ಆಗೋದಿಲ್ಲ. ಸರ್, ಇವರು ನಿರ್ಮಲಾ ಸೀತಾರಾಮನ್ ಅವರು ಮತ್ತು ಇವರು ಜಯಶಂಕರ್ ಅವರು ರಾಜ್ಯಸಭೆ ಸ್ಪರ್ಧೆ ಮಾಡ್ತಾರೆ, ಅದು ಕರ್ನಾಟಕದಲ್ಲ. ಇದೆಲ್ಲ ಮಾಧ್ಯಮದಲ್ಲಿ ಚರ್ಚೆ ಆಗ್ತಾ ಇದೆ. ಹೀಗಾಗಿ ಕೆಲವು ಕೇಂದ್ರ ಸಚಿವರು ರಾಜ್ಯಸಭಾ ಸದಸ್ಯರಾಗಿ ಸಚಿವರಾದಂಥವ್ರಿಗೆ ಮೊನ್ನೆ ರಾಜ್ಯಸಭಾ ಟಿಕೆಟ್ ಕೊಟ್ಟಿಲ್ಲ. ಈಗ ಅಂಥ ಸಂದರ್ಭದಲ್ಲಿ ಅವರು ಲೋಕಸಭೆಗೆ ಕಾಂಟೆಸ್ಟ್ ಮಾಡ್ತಾರೆ ಅನ್ನುವಂಥದ್ದು ಒಂದು ಸುದ್ದಿ ಸ್ಪ್ರೆಡ್ ಆಗಿದೆ. ಅದನ್ನು ವರಿಷ್ಠರು ಕೊನೆಗೆ ನಿರ್ಧಾರ ಮಾಡಬೇಕಾಗ್ತದೆ. ಈಗ ಅದ್ರ ಬಗ್ಗೆ ನನಗೆ ಅಧಿಕೃತವಾದ ಮಾಹಿತಿ ನನಗಿಲ್ಲ. ಇವತ್ತು ಆ ರೀತಿ ಒಂದು ಸುದ್ದಿ ಇದೆ, ಕಾಂಟೆಸ್ಟ್ ಮಾಡ್ಬೋದು ಅಂತ ನನ್ನ ಅನಿಸಿಕೆ. ರಾಜ್ಯಸಭಾ ಚುನಾವಣೆಯಲ್ಲಿ ಕುದುರೆ ವ್ಯಾಪಾರ ಜೋರು, ಕುದುರೆ ವ್ಯಾಪಾರ ಎಲ್ಲೈತೋ ಏನಂತ ನನಗಂತೂ ಗೊತ್ತಿಲ್ಲ. ಅಲ್ಲ, ಬಿಜೆಪಿ ಕೆಲವೊಬ್ಬರು MLAಗಳು ಕಾಂಗ್ರೆಸ್ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತೇಳಿ ನೋಡ್ರಿ, ಈಗೆಲ್ಲ ಸಾಯಂಕಾಲ 5 ಗಂಟೆ ಒಳಗೆ ಗುರ್ತಾಗ್ತದೆ. ಒಂದು ವೋಟ್ ಕೇಳೋಕ್ಕೆ ಎಲ್ಲರೂ ಪ್ರಯತ್ನ ಮಾಡ್ತಾರೆ, ಮತ ಕೊಡ್ರಿ ಅಂತೇಳಿ. ಈಗ ಅದು ಕೇಳುವಂಥ ಡ್ಯೂಟಿ ಮಾಡಿದ್ರೆ ಅದು ಕುದುರೆ ವ್ಯಾಪಾರ ಅಂತ ನಾ ತಿಳ್ಕೊಂಡೆ. ಸರ್, ಈಗ ಒಂದು ಆಮೇಲೆ ಇದು ಮಹದಾಯಿ ಕಳಸಾ ಬಂಡೂರಿ ಮಹದಾಯಿ ವಿಚಾರದಲ್ಲಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ನಡುವೆ ಒಬ್ಬರ ಮೇಲೆ ಒಬ್ಬರು ಪರಸ್ಪರ ಆರೋಪ ಪ್ರತ್ಯಾರೋಪ ಮಾಡ್ಕೊಂಡಿದ್ದಾರೆ. ಯೋಜನೆ ವಿಳಂಬ ಆಗ್ತದೆ ಅಂತ ರೈತರ ಆಕ್ರೋಶ. ಅದಕ್ಕೆ ನಾನು ಮೊದಲಿಂದು ನನ್ನೊಂದು ಕಳಕಳಿ ಇದೆ. ನಾನು ಹಿಂದೆ ಕಳಸಾ ಬಂಡೂರಿ ಮಹದಾಯಿ ವಿಚಾರವಾಗಿ ಕಾನೂನು ರೀತಿ ಏನು ಹೋರಾಟ ಆಗಬೇಕು ಎಲ್ಲ ರಾಜ್ಯ ಸರ್ಕಾರ ಇದ್ದಾಗೂ ನಾನು ಅಡ್ವೈಸ್ ಮಾಡ್ಕೊಂಡ್ಬಂದಿದ್ದೆ ಮತ್ತು BJP ಸರ್ಕಾರ ಇದ್ದಾಗೂ ಹೇಳಿದ್ದೆ ನಾನು. ಮತ್ತು ಅದರ ಪ್ರಕಾರ ಆ ಟ್ರಿಬ್ಯುನಲ್ದಲ್ಲಿ ಇವತ್ತು ಒಂದು ಅವಾರ್ಡ್ ಆಗಿದೆ. ಎಲ್ಲಿವರೆಗೆ ಗೋವಾ ಸರ್ಕಾರ ಹೇಳ್ತದಂದರೆ ಈ ಒಂದು ಮಹದಾಯಿ ವಿಚಾರವಾಗಿ ಕಳಸಾ ಬಂಡೂರಿ ವಿಚಾರವಾಗಿ ಒಂದು ಹನಿ ನೀರು ಕೊಡ್ಲಿಕ್ಕೆ ಆಗೋದಿಲ್ಲ, ಕರ್ನಾಟಕಕ್ಕೆ ಒಂದು ಹನಿ ನೀರಿನ ಪಾಲೂ ಇಲ್ಲ ಅಂತ ಹೇಳ್ತಿದ್ರು. ಆದರೆ ಇವತ್ತು ಎನ್ಕ್ವೈರಿ ಆಗಿ ಆರ್ಗ್ಯುಮೆಂಟ್ ಆಗಿ ಲೀಗಲ್ ಫೈಟ್ ಆದಮೇಲೆ ಇವತ್ತು ಅದರಲ್ಲಿ ಸಹಿತ ಕರ್ನಾಟಕಕ್ಕೆ ಹಕ್ಕಿದೆ ಅನ್ನುವಂಥದ್ದು ನಿರ್ಧಾರ ಆಗಿದೆ. ಟ್ರಿಬ್ಯುನಲ್ ಅವಾರ್ಡ್ ಆಗಿದೆ. ಆ ಹಿನ್ನೆಲೆಯಲ್ಲಿ ಇವತ್ತು ಆ ಹಕ್ಕನ್ನು ಪಡ್ಕೊಳ್ಳುವಂಥ ಪ್ರಯತ್ನ ನಡೆದಿದೆ. ಆ ಹಿನ್ನೆಲೆಯಲ್ಲಿ ಅದಕ್ಕೆ ಇನ್ನೂ ಹೆಚ್ಚಿನ ರೀತಿ ಪ್ರಯತ್ನ ಆಗಬೇಕು ಅನ್ನುವಂಥದ್ದು ನಂದು ಕಳಕಳಿ ವಿನಂತಿ ಇದೆ. ಡಿಲೇ ಆಗಬಾರ್ದು. ಇವತ್ತು ಯಾವುದೇ ಇಲಾಖೆಗಳಿಂದ ಏನೊಂದು ಸಿಗ್ನಲ್ ಸಿಗಬೇಕು, ಕ್ಲಿಯರೆನ್ಸ್ ಸಿಗಬೇಕು, ಅದು ಆಗಬೇಕು ಅನ್ನುವಂಥದ್ದು. ಮತ್ತು ಇದಕ್ಕಿಂತ ಹೆಚ್ಚು ನಾನು ಹೇಳುವಂಥದ್ದು ಒಂದು ಕಾನ್ಷಿಯಸ್ ಕ್ರಿಯೇಟ್ ಆಗಬೇಕು. ಎರಡೂ ರಾಜ್ಯಗಳ ನಡುವೆ ಒಂದು ಕಾನ್ಷಿಯಸ್ ಕ್ರಿಯೇಟ್ ಆಗಬೇಕು. ಯಾಕಂದ್ರೆ ಅವಾರ್ಡ್ ಆಗಿದೆ, ಎಲ್ಲವಾಗಿದೆ. ಸ್ವಲ್ಪ ಕುಂತು ಮಾತನಾಡಿ ಅದರಲ್ಲಿ ಕಾಂಗ್ರೆಸ್ ಅವರು ಅಡ್ವೈಸ್ ಮಾಡುವಂಥದ್ದು. ನಾನು ಹಿಂದೂ ಹೇಳ್ತಾ ಇದ್ದೆ. ನಾನು ಹಿಂದೆ ಮನೋಹರ್ ಪರಿಕರ್ ಅವರು ಮುಖ್ಯಮಂತ್ರಿ ಇದ್ದಂಥ ಸಂದರ್ಭದಲ್ಲಿ ಸಾಕಷ್ಟು ಸಲ ಅವರಿಗೆ ನೇರವಾಗಿ ನಂದು ವೈಯಕ್ತಿಕವಾದಂಥ ಸಂಬಂಧ ಮತ್ತು ಸಂಪರ್ಕ ಇತ್ತು. ಆ ಸಂದರ್ಭದಲ್ಲಿ ಅವ್ರಿಗೆ ಹೇಳ್ತಾ ಇದ್ದೆ, ನೋಡಿರಿ ಹುಬ್ಳಿ ದಾಡು ಕುಡಿ ನೀರಿಂದಿದೆ, ಆ ಹಿನ್ನೆಲೆಯಲ್ಲಿ ಇದಕ್ಕೆ ನೀವು ಒಪ್ಪಿಗೆ ಕೊಡಬೇಕು. ಇನ್ನೂ ಅವಾರ್ಡ್ ಆಗೋ ಮುಂಚೆ ಹೇಳ್ತಾ ಇದ್ದೆ ನಾನು. ಅವಾಗ ಅವ್ರು ಹೇಳ್ತಿದ್ರು, ಇಲ್ಲ ಕುಡಿ ನೀರಿನ ಸಲುವಾಗಿ ಇದ್ದರೆ ನಂದು ಏನು ತಕರಾರಿಲ್ಲ ಅನ್ನುವಂಥ ಮಾತು ಅವರು ಪದೇ ಪದೇ ಹೇಳ್ತಾ ಇದ್ರು. ಅದಕ್ಕೆ ಪೂರಕವಾಗಿಯೂ ಸ್ಪಂದನ ಮಾಡಿದರು. ಮತ್ತು ಅವರು ಇದ್ದಾಗಲೇ ಒಂದಿಷ್ಟು ರಾಜಿ ಸಂಧಾನ ನಡೀತು. ಆದರೆ ಏನಾಗೈತಿ, ಅವ್ರು ಮನೋಹರ್ ಪರಿಕರ್ ಒಂದು ಸಲ ಹೇಳ್ತಿದ್ರು, ನೋಡಿರಿ ನಾವೇನೋ ಒಂದು ಇದ್ರ ಬಗ್ಗೆ ಏನೋ ಒಂದು ಸಾಲ್ವ್ ಮಾಡ್ಬೇಕಂತಂದರೆ ಅಲ್ಲಿ ಗೋವಾದಲ್ಲಿರುವಂಥ ಕಾಂಗ್ರೆಸ್ಗಳು ಅದಕ್ಕೆ ಅಡಗಾಲ ಹಾಕುವಂಥದ್ದು, ಹೋರಾಟ ಮಾಡುವಂಥದ್ದು ಮಾಡಿದ್ರಿಂದ ಸ್ವಲ್ಪ ಇದಕ್ಕೆ ತೊಂದರೆ ಆಗ್ತಾ ಇದೆ ಅನ್ನುವಂಥದ್ದು. ಅದಕ್ಕಾಗಿ ರಾಜಕಾರಣವನ್ನು ಹೊರತುಪಡಿಸಿ ಇವತ್ತು ಒಂದು ಕಾನ್ಸಿಯಸ್ ಕ್ರಿಯೇಟ್ ಮಾಡಿದರೆ ಡೆಫಿನೆಟ್ಲಿ ಇದಕ್ಕೆ ಸೊಲ್ಯೂಷನ್ ಇದೆ. ಆದಷ್ಟು ಬೇಗನೆ ಇದನ್ನು ಇತ್ಯರ್ಥ ಮಾಡಲಿಕ್ಕೆ ಮತ್ತು ಯಾವ್ಯಾವ ಡಿಪಾರ್ಟ್ಮೆಂಟಿಂದ ಕ್ಲಿಯರ್ ಸಿಗಬೇಕು ಅದನ್ನು ಮಾಡಲಿಕ್ಕೆ ನನ್ನ ಕಡೆಯಿಂದ ವೈಯಕ್ತಿಕವಾಗಿ ನಾನು ಪ್ರಯತ್ನ ಮಾಡ್ತೀನಿ. ಮಾರ್ಚ್ 3ರಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 133ನೇ ಜಿಲ್ಲಾ ಜಯಂತ್ಯುತ್ಸವ ಸಮಿತಿಯ ನೂತನ ಜಿಲ್ಲಾಧ್ಯಕ್ಷರ ನೇಮಕ ಮಾಡಲಾಗುವುದು ಎಂದು ದಲಿತ ಹಿರಿಯ ಮುಖಂಡ ವಿಠಲ್ ದೊಡ್ಮನಿ ತಿಳಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 133ನೇ ಜಿಲ್ಲಾ ಜಯಂತ್ಯೋತ್ಸವ ಸಮಿತಿಯ ಜಿಲ್ಲಾ ಅಧ್ಯಕ್ಷರ ನೇಮಕ ಪ್ರಕ್ರಿಯೆಯು ಮಾರ್ಚ್ 3ರಂದು ಬೆಳಗ್ಗೆ 10:30 ನಗರದ ರಾಜಾಪುರ ಶಹಾಬಾದ್ ರಸ್ತೆಯಲ್ಲಿರುವ ಸಿದ್ಧಾರ್ಥ ಭವನದಲ್ಲಿ ಜರುಗಲಿದ್ದು, ಡಾಕ್ಟರ್ BR ಅಂಬೇಡ್ಕರ್ ಸಮುದಾಯದ ಎಲ್ಲಾ ಪ್ರಗತಿಪರ ಚಿಂತಕರು, ನ್ಯಾಯವಾದಿಗಳು, ಹಿರಿಯ ಹೋರಾಟಗಾರರು, ಸಾಹಿತಿಗಳ ಸಮ್ಮುಖದಲ್ಲಿ ಜಯಂತ್ಯೋತ್ಸವ ಸಮಿತಿಯ ಅಧ್ಯಕ್ಷರನ್ನ ನೇಮಕ ಮಾಡುವ ಪ್ರಕ್ರಿಯೆ ಜರುಗುವುದು. ಆದ ಕಾರಣ ಸಮಾಜದ ಬಾಂಧವರು ಭಾಗಿಯಾಗಬೇಕು ಎಂದು ಮನವಿ ಮಾಡಿದರು. ಪರಮ ಪೂಜ್ಯ ಬೋಧಿ ತತ್ವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್, ಭಾರತ ರತ್ನ ಬಾಬಾ ಸಾಹೇಬ್ BR ಅಂಬೇಡ್ಕರ್ ಅವರ 133ನೇ ಜಿಲ್ಲಾ ಜಯಂತ್ಯೋತ್ಸವ ಸಮಿತಿ ನೂತನ ಜಿಲ್ಲಾ ಅಧ್ಯಕ್ಷರ ನೇಮಕ ಕುರಿತು ದಿನಾಂಕ 3/3/2024ರಂದು ಬೆಳಿಗ್ಗೆ 10:30 ಗಂಟೆಗೆ ನಗರದ ಸಿದ್ಧಾರ್ಥ ಬುದ್ಧ ವಿಹಾರ್ ರಾಜಾಪುರ ಶಹಾಬಾದ್ ರೋಡ್ ಇಲ್ಲಿಯ ಭವನದಲ್ಲಿ ಬಾಬಾ ಸಾಹೇಬ್ BR ಅಂಬೇಡ್ಕರ್ ಸಮುದಾಯದ ಎಲ್ಲ ಪ್ರಗತಿಪರ ಚಿಂತಕರು, ಪತ್ರಕರ್ತರು, ನ್ಯಾಯವಾದಿಗಳು, ಹಿರಿಯ ಹೋರಾಟಗಾರರು, ಸಾಹಿತಿಗಳು ಸಮ್ಮುಖದಲ್ಲಿ ಸೇರಿಕೊಂಡು ಜಯಂತಿ ನೂತನ ಅಧ್ಯಕ್ಷರ ನೇಮಕ ಪ್ರಕ್ರಿಯೆ ನಡೆಯಲಿದೆ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಅಧ್ಯಕ್ಷರ ನೇಮಕ ಪ್ರತಿಕ್ರಿಯೆ ನಡೆಯಲಿದೆ. ದಿನಾಂಕ 25/2/2024ರಂದು ಸಿದ್ಧಾರ್ಥ ಸಮುದಾಯ ಭವನ ಶಹಾಬಾದ್ ರೋಡ್ ರಾಜಾಪುರ ಭವನದಲ್ಲಿ ನಡೆದ ಸಮುದಾಯದ ಸಭೆಯಲ್ಲಿ
ಕೆಲ ನಿರ್ಧಾರಗಳನ್ನು ನಾವು ಹಿರಿಯ ಮುಖಂಡರು ಮೊನ್ನೆ 24/2/2024 ದಲಿತ ಸೇನೆ ಸಂಘಟನೆಯವರು ಸ್ವಯಂ ಘೋಷಿತವಾಗಿ ಜಯಂತಿ ಜಿಲ್ಲಾಧ್ಯಕ್ಷರಂದು ಹೇಳಿಕೊಂಡಿರುವುದನ್ನು ಸಮುದಾಯದ ಹಿರಿಯ ಮುಖಂಡರು ಇವರ ದುಸ್ಸಾಹಸವನ್ನು ಮತ್ತು ಸಮಾಜ ಒಡೆಯುವ ಕೆಲಸವನ್ನು ಮಾಡಿರುವುದನ್ನು ಪ್ರಬಲವಾಗಿ ಖಂಡಿಸಿ ಅವರನ್ನು ಸಮುದಾಯದಿಂದ ದೂರ ಇಡುವ ನಿರ್ಧಾರವನ್ನು ಸಮುದಾಯದ ಹಿರಿಯ ದಲಿತ ಮುಖಂಡರು ಕೈಗೊಂಡಿದ್ದಾರೆ. ಕೇಂದ್ರ ಸರ್ಕಾರ ರೈತರ ಪರಿಹಾರ ಹಣ ಬಿಡುಗಡೆ ಮಾಡುವಂತೆ ಒತ್ತಾಯಿಸಿ ರಾಜ್ಯಾದ್ಯಂತ 28ರಂದು ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಪದಾಧಿಕಾರಿಗಳು ತಿಳಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಮಹದಾಯಿ ಯೋಜನೆ ಜಾರಿ ಮಾಡಬೇಕು, ರೈತರ ಸಂಪೂರ್ಣ ಸಾಲ ಮನ್ನಾ ಮಾಡಬೇಕು, ಮೇಕೆದಾಟು ಯೋಜನೆ ಜಾರಿಗೆ ತರಬೇಕು, ಡಾಕ್ಟರ್ ಸ್ವಾಮಿನಾಥನ್ ವರದಿ ಜಾರಿ ಮಾಡಬೇಕು, ರೈತರ ಬೆಳೆಗೆ ಕಾನೂನಾತ್ಮಕ ದರ ನಿಗದಿಗೆ ಒತ್ತಾಯಿಸಿ ಮತ್ತು ಕಲಬುರಗಿ ಜಿಲ್ಲೆಯಲ್ಲಿನ ಕುಡಿಯುವ ನೀರಿನ ಸಮಸ್ಯೆ ಬಗೆಹರಿಸಬೇಕು. ಅಪ್ಪರ್ ಮುಲ್ಲಾಮಾರಿ ಮತ್ತು ಲೋವರ್ ಮುಲ್ಲಾಮಾರಿ ಯೋಜನೆಯನ್ನು ಸಂಪೂರ್ಣ ವಿಳಂಬವಾಗಿದ್ದನ್ನು ಖಂಡಿಸಿ ಮತ್ತು ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಆಗ್ರಹಿಸಿ ಇದೇ 28ರಂದು ರಾಜ್ಯಾದ್ಯಂತ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಬೃಹತ್ ಪ್ರತಿಭಟನೆಗೆ ಕರೆ ನೀಡಲಾಗಿದೆ ಎಂದು ತಿಳಿಸಿದರು. ಬರಗಾಲ ಇದ್ದ ಕಾರಣ ಇವತ್ತು ನಾವು ಭಾಳ ಸಲ ಪ್ರತಿಭಟನೆ ಮಾಡಿದ್ದೇವೆ. ಮುಖ್ಯಮಂತ್ರಿಗೆ ಮತ್ತು ಅಧಿವೇಶನ ಸಮಯದಲ್ಲಿ ನಮ್ಮ ರಾಜ್ಯಾಧ್ಯಕ್ಷರು ನಾವು ಎಲ್ಲ ವಿಧಾನಸಭಾ ಮುತ್ತಿಗೆ ಹಾಕಿ ಮತ್ತು ಪ್ರತಿಭಟನೆ ಮಾಡಿ ಅವರಿಗೆ ಬೇಡಿಕೆ ಮನವಿಗಳನ್ನು ಸಲ್ಲಿಸಿದ್ದೇವೆ. ಆದ ಕಾರಣ ಇನ್ನೂ ಇವರಿಗಾಗಿ ಯಾವುದೇ ರೈತರಿಗೆ ಬರಗಾಲ ಪರಿಹಾರ ವಿತರಣೆ ಮಾಡಿಲ್ಲ. 2000 ಅಂತೇಳಿ ವಿತರಣೆ ಮಾಡ್ಯಾರ. ರೈತರಿಗೆ ಏನಪ್ಪ ಅಂತಂದರೆ ಭಾಳ ಮಳೆ ಬರದ ಕಾರಣ ಬರಗಾಲ ಇದ್ದದಕ್ಕಾಗಿ ರೈತರು ಭಾಳ ಸಂಕಟದಲ್ಲಿದ್ದಾರೆ. ಇವತ್ತು ಮುಖ್ಯಮಂತ್ರಿಗೆ ನಾವು ಮನವಿ ಮಾಡೋದೇನೆಂದರೆ ರೈತರಿಗೆ ತಕ್ಕಂತೆ ಬೆಳೆ ಬೆಳೆದಿರ್ತಾರೆ, ಅವರಿಗೆ ರೈತರಿಗೆ ಬೆಳೆಗೆ ಅವರಿಗೆ ತಕ್ಕಂತೆ ಅವರು ರೈತರಿಗೆ ರೇಟ್ ಸಿಗೋದಲ್ಲ. ಮತ್ತು ನಾವು ಏನದಂದರೆ ಮುಂದೆ ಇದರಂತೆ ಪ್ರತಿಭಟನೆ ಮಾಡ್ಕೊಂತಲೇ ಹೋಗ್ತೀವಿ. ಸಂಘಟನೆಗಳು ಯಾವುದೇ ಒಂದು ರೈತ ನಮಗೂ ಸಂಘಟನೆಗೆ ಸ್ಪಂದಿಸದೆ ಅವರು ನಾವೊಂದು ಹೇಳ್ತೀವಿ, ಅವರೊಂದು ಮಾಡ್ತಾರೆ. ನಾವು ಏನಪ್ಪ ಅಂತಂದರೆ ಪ್ರತಿಭಟನೆಯಲ್ಲಿ 1 ಹೆಕ್ಟ್ರಿಗೆ ರೈತರಿಗೆ 25,000 ಅಂತೆ ನಾವು ಬರಗಾಲ ಪರಿಹಾರ ಕೊಡಬೇಕಂತ ಹೇಳಿದ್ವಿ. ಆದರೆ ಅದಕ್ಕೂ ಮುಖ್ಯಮಂತ್ರಿಗಳು ಸ್ಪಂದಿಸದೆ ಅವರು 2,000 ಹಾಕ್ಯಾರೆ. 2,000 ಇಲ್ಲ. ಒಬ್ಬ ರೈತ ತರಬೇಕಾದ್ರೆ ಒಂದು ಲೀಟ್ರ್ ಎಣ್ಣೆ ಕೇಳಬೇಕಾದ್ರೆ 3-4 ಸಾವಿರ ಬರ್ತದೆ. ಇವತ್ತು 1 ಎಕರೆಗೆ ಏನಿಲ್ಲ ಅಂತಂದರೆ ಒಂದು 50,000 ಖರ್ಚು ಮಾಡ್ತಾರೆ ರೈತ. ಅದಕ್ಕಾಗಿ ರೈತರಿಗೆ ಪ್ರತಿ ಒಂದು ಸಲ ನಾವು ಹೇಳ್ತೀವಿ, ರೈತರ ಸಾಲ ಮನ್ನಾ ಮಾಡ್ಬೇಕು ಸಂಪೂರ್ಣವಾಗಿ. ಮತ್ತು DCC ಬ್ಯಾಂಕಿನ ಎಲ್ಲ ಸಾಲ ಅಂತೇಳಿ ಮಾಡ್ರೆ ಅದು ಒಂದು ಈಗ ರೈತರಿಗೆ 28 ತಾರೀಕು ಇದು ಕೊಟ್ಟರೆ ಅದನ್ನು ರೈತರಿಗೆ ಸಾಲ ಸಂಪೂರ್ಣ ಮನ್ನಾ ಮಾಡ್ಬೇಕಂತೇಳಿ ನಾನು ಮುಖ್ಯಮಂತ್ರಿಯಲ್ಲಿ ನಾನು ಮನವಿ ಮಾಡುತ್ತಿದ್ದೇನೆ. ಮತ್ತು ಇಲ್ಲಿ ಜಿಲ್ಲೆಯಾದ್ಯಂತ ನೀರಿಂದ ಭಾಳ ಕೊರತೆ ಅದು. ಈಗ ಬರಗಾಲ ಪರಿಹಾರ ಇದ್ದ ಸಲುವಾಗಿ ಪ್ರತಿಯೊಂದು ಹಳ್ಳಿಗೆ ಆಗಲಿ ಯಾವುದೇ ಒಂದು ನೀರಿಂದು ಸಮಸ್ಯೆ ಅದ, ಆ ನೀರು ಕೊರತೆ ಇಲ್ಲದಂತೆ ಈ ಸರ್ಕಾರ ಜಿಲ್ಲಾಡಳಿತ ನೋಡಬೇಕಂತೇಳಿ ನಾನು ಅವರಲ್ಲಿ ಮನವಿ ಮಾಡುತ್ತಿದ್ದೇನೆ. ಅದರಂತೆ ಮತ್ತು ಡ್ಯಾಮು ಮತ್ತು ಉಳತ್ತದು ಇವು ಮೇಕೆದಾಟು ಯೋಜನೆ ಜಾರಿ ಒತ್ತಾಯಿಸಿ ಅದು ನಾನು ಅವರಲ್ಲಿ ಮನವಿ ಮಾಡುತ್ತಿದ್ದೇನೆ. ಕಲಬುರಗಿ ಜಿಲ್ಲೆಯಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಮತ್ತು ಅಪಾರ ಮಾರಿ ಮತ್ತು ವಿವಾದ ಇವೆಲ್ಲ ಸಮಸ್ಯೆಯನ್ನು ನಿವಾರಿಸಬೇಕಂತೇಳಿ ನಾನು ಸರ್ಕಾರಲ್ಲೇ ಮನವಿ ಮಾಡ್ತಿದ್ದೇನೆ. ಪ್ರತಿಭಟನೆ ನಾಳೆ 28 ಸರ್. ಅದೇ ನಾಳೆ 28 ಮನವಿ ಪತ್ರ DC ಜಿಲ್ಲಾಧಿಕಾರಿ ಮುಂದೆ ನಾವು ಪ್ರತಿಭಟನೆ ಹಮ್ಮಿಕೊಂಡಿದ್ದೇವೆ. ಅದ ಕಾರಣಕ್ಕಾಗಿ ನಾವು ಪತ್ರಿಕಾಗೋಷ್ಠಿ ನಾವಿಲ್ಲಿ ಮಾಡ್ತಿದ್ದೇವೆ. ಆರೋಗ್ಯ ಮತ್ತು ಪರಿಸರದ ಮೇಲೆ ಸಕ್ರಿಯ ಗ್ಲಾಸ್ ಮತ್ತು ಸಿರಾಮಿಕ್ ಪರಿಣಾಮ ಕುರಿತಂತೆ ಮಾರ್ಚ್ 1 ಹಾಗೂ 2ರಂದು 2 ದಿನಗಳ ರಾಷ್ಟ್ರೀಯ ಸಮ್ಮೇಳನ ಕಲಬುರಗಿಯ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯದ ಪ್ರಾದೇಶಿಕ ಕಚೇರಿ ಆವರಣದಲ್ಲಿ ನಡೆಯಲಿದೆ ಎಂದು ಸಮ್ಮೇಳನದ ಸಂಚಾಲಕರು ಹಾಗೂ ಹಿರಿಯ ವಿಜ್ಞಾನಿ ಪ್ರೊಫೆಸರ್ MS ಜೋಗದ ತಿಳಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಇಂಡಿಯನ್ ಅಸೋಸಿಯೇಷನ್ ಆಫ್ ಫಿಸಿಕ್ಸ್ ಟೀಚರ್ VTU ಕಲಬುರಗಿ, Materials Research Society of India, Karnataka State Council for Science and Technology, Defense Research and Development Organization ಆಶ್ರಯದಲ್ಲಿ ಈ ಒಂದು ಸಮ್ಮೇಳನ ಹಮ್ಮಿಕೊಳ್ಳಲಾಗುತ್ತಿದೆ. ಈ ಸಮ್ಮೇಳನಕ್ಕೆ ಧಾರವಾಡದ IIT ನಿರ್ದೇಶಕ ಪ್ರೊಫೆಸರ್ ವೆಂಕಟಪ್ಪಯ್ಯ R ದೇಸಾಯಿ ಚಾಲನೆ ನೀಡಲಿದ್ದಾರೆ ಎಂದರು. ಇನ್ನು ಮಾರ್ಚ್ 1 ಮತ್ತು 2ರಂದು 2 ದಿನಗಳ ಕಾಲ ಈ ರಾಷ್ಟ್ರೀಯ ಸಮ್ಮೇಳನ ನಡೆಯಲಿದ್ದು, ಈ ಸಮ್ಮೇಳನದಲ್ಲಿ ಅನೇಕ ಗಣ್ಯಮಾನ್ಯರು ಭಾಗಿಯಾಗಲಿದ್ದಾರೆ ಎಂದು ತಿಳಿಸಿದರು.
ಗಾಜು, ಗಾಜಿನ ತಂತ್ರಜ್ಞಾನ, ಸಿರಾಮಿಕ್ಸಿನ ತಂತ್ರಜ್ಞಾನ, ಇದರ ಬಗ್ಗೆ ಈ ದೇಶದಲ್ಲಿದ್ದಂಥ ಪ್ರತಿಷ್ಠಿತ ಸಂಸ್ಥೆಗಳಾದಂಥ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಧಾರವಾಡ ಇರ್ಬೋದು, ಬಾಬಾ ಅಟಮಿಕ್ ರಿಸರ್ಚ್ ಸೆಂಟರ್ ಮುಂಬೈ, IGCR ಇಂಡಿಯನ್ ಕೌನ್ಸಿಲ್ ಕಲ್ಕತ್ತಾದಿಂದ ಬರ್ತಾ ಇದ್ದಾರೆ, ಪಂಜಾಬದಿಂದ ಜಲಂಧರದಿಂದ ಪ್ರತಿಷ್ಠಿತ ವಿಜ್ಞಾನಿಗಳು ಬರ್ತಾ ಇದ್ದಾರೆ, ಸಿಮೆಟ್ ಸೆಂಟರ್ ಫಾರ್ ಎಲೆಕ್ಟ್ರಾನಿಕ್ ಮಟೀರಿಯಲ್ಸ್ ಪುಣಾದಿಂದ ಡೈರೆಕ್ಟರ್ ಜನರಲ್ ಅವರೇ ಬರ್ತಾ ಇದ್ದಾರೆ. ನಾ ಮಾಡೋದು ಉದ್ದೇಶ ಇಷ್ಟೇ, ಈ ಭಾಗದ ವಿದ್ಯಾರ್ಥಿಗಳಿಗೆ ಮತ್ತು ಶಿಕ್ಷಕರಿಗೆ ದೇಶದಲ್ಲಿದ್ದಂಥ ಪರಿಣಿತ ವಿಜ್ಞಾನಿಗಳ ಪರಿಚಯ ಆಗಲಿ, ಯಾವ ನಿಟ್ಟಿನಲ್ಲಿ ಸಂಶೋಧನೆ ನಡೀತಾ ಇದೆ, ನಮ್ಮ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರು ಆ ನಿಟ್ಟಿನಲ್ಲಿ ಕೆಲಸ ಮಾಡುವ ಒಂದು ಉದ್ದೇಶ ಆಗಲಿ, ಎಲ್ಲರಿಗೊಂದು ಅವಕಾಶ ಸಿಗಲಿ ಅಂತ. ಯಾಕಂದ್ರೆ ತಮಗೆಲ್ಲರಿಗೂ ಗೊತ್ತಿದೆ, ನಾನು ಕೂಡ ಸಣ್ಣ ಸಂಸ್ಥೆಯಲ್ಲಿ ಕೆಲಸ ಮಾಡಿ ರೈತ ಕುಟುಂಬದಿಂದ ಬಂದಂಥವ. ಈ ದೊಡ್ಡ ಸಂಸ್ಥೆಯ ಒಂದು ಸಪೋರ್ಟ್ದಿಂದ ಜಗತ್ತಿನಲ್ಲಿ ಹೆಚ್ಚಿನ ಕೆಲಸ ಮಾಡೋಕ್ಕಾಯಿತು ಅನ್ನೋದು ತಮಗೆಲ್ಲರಿಗೂ ಗೊತ್ತೇ ಇದೆ. ಅದೇ ರೀತಿ ಈ ಭಾಗದ ವಿದ್ಯಾರ್ಥಿಗಳಿಗೆ ಅದರ ಸದುಪಯೋಗ ಆಗಲಿ ಅಂತ ಎಲ್ಲ ವಿಜ್ಞಾನಿಗಳಿಗೆ ಇಲ್ಲಿ ಕರೆಸುವಂಥ ಒಂದು ಅವಕಾಶ ಸಿಕ್ತು. ಅದನ್ನು ಈ ಒಂದು ಪ್ರತಿಷ್ಠಿತ ಸಂಸ್ಥೆಯಾದಂಥ VTU ವಿಶ್ವೇಶ್ವರಯ್ಯ ಟೆಕ್ನಾಲಜಿ ಇನ್ಸ್ಟಿಟ್ಯೂಟ್ ಸಹಯೋಗದೊಂದಿಗೆ ಈ ಒಂದು ಕಾನ್ಫರೆನ್ಸ್ ಮಾಡ್ತಾ ಇದ್ದೇವೆ. ಅದಲ್ಲದೆ ಕೂಡ ಕೇವಲ ಸಂಶೋಧನೆ ಅಷ್ಟೇ ಆಗಬಾರ್ದು. ಈ ವಿದ್ಯಾರ್ಥಿಗಳೇನಾದರೂ ಅಂಡರ್ ಗ್ರ್ಯಾಜುಯೇಟ್, ಇವತ್ತು BSc ಇರ್ಬೋದು, BE ಇರ್ಬೋದು, ಮತ್ತು MTech ಇರ್ಬೋದು, MSc ವಿದ್ಯಾರ್ಥಿಗಳಿಗೆ ಒಂದು ಸ್ಪೆಷಲ್ ಲೆಕ್ಚರ್. ಯಾಕಂತಂದ್ರೆ ಒಂದು ದಿವಸ ಹಿಂದೂ ಪೇಪರ್ದವ್ರು ನನಗಂದ್ರೆ ಏನು ರೀ ಒಣ ನೀವು ರಿಸರ್ಚ್ದವರಿಗೆ ನೀವು ಕಾರ್ಯಕ್ರಮ ಮಾಡ್ತಾಯಿದ್ದೀರಿ, ವಿದ್ಯಾರ್ಥಿಗಳಿಗಿಲ್ಲ, ಅದು ಮೇಲಾಗಿ VTUದಲ್ಲೇ ಮಾಡ್ತೀರಂತ ಕೇಳಿದಾಗ ಕಾಲೇಜಿನಲ್ಲಂತೂ ಶರಣ ಬಸವೇಶ್ವರ ಕಾಲೇಜಿನಲ್ಲಿ ಒಂದು ದಿವಸ ಅಲ್ಲಿ ಎಲ್ಲ ಈ ಗುಲ್ಬರ್ಗ ಇರ್ಬೋದು, ಸುತ್ತಮುತ್ತಲಿನ ಜಿಲ್ಲೆ ವಿದ್ಯಾರ್ಥಿಗಳು ಇವತ್ತು ಪಾರ್ಟಿಸಿಪೇಟ್ ಮಾಡ್ತಾಯಿದ್ದಾರೆ. ಅವ್ರಿಗೆ ಒಂದು ದೊಡ್ಡ ಒಳ್ಳೆಯ 4 ಲೆಕ್ಚರ್ಗಳು ಅರೇಂಜ್ ಮಾಡಿದ್ದೀನಿ. ಇವತ್ತು ನೋಬೆಲ್ ಪ್ರೈಸ್ಗಳು ಬರ್ತಾ ಇದ್ದಾವೆ. ನೋಬೆಲ್ ಪ್ರೈಸ್ ಏನು, ಭಾಳ ಜನ ನೋಬೆಲ್ ಪ್ರೈಸ್ ಅಂದ್ರೆ ಭಾಳ ದೊಡ್ಡ ಸಂಶೋಧನೆ ಅಂತ ನಾವು ತಿಳ್ಕೊಂಡಿರ್ತೀವಿ. ಯಾವ ರೀತಿ ವಿಜ್ಞಾನಿಗಳು ಸಣ್ಣದೇ ಒಂದು ಸಂಶೋಧನೆ ಮಾಡಿ ಸೊಸೈಟಿಗೆ ಉಪಯೋಗ ಆಗೋಂಥ ಕೆಲಸ ಮಾಡ್ತಕ್ಕಂಥ ಇವತ್ತು ನೋಬೆಲ್ ಪ್ರೈಸ್ ಏನು ಬರ್ತಾವಿಲ್ಲ, ಆ ಟಾಕಿನ ಬಗ್ಗೆ 4 ಲೆಕ್ಚರ್ ಅರೇಂಜ್ ಮಾಡಿದ್ದೀನಿ. ಒಂದು ಫಿಸಿಕ್ಸ್ನಲ್ಲಿ US ನೋಬೆಲ್ ಪ್ರೈಸ್ ಬಂದಿದ್ದೇ ಇರ್ಬೋದು, ಅಟೋ ಸೆಕೆಂಡ್ ಅಂತ. ಮತ್ತು ಇನ್ನೊಂದು ಕೆಮಿಸ್ಟ್ರಿಯಲ್ಲಿ ಇವತ್ತು ಕ್ವಾಂಟಮ್ ಡಾಟು ಅದು ಅಂತ ಇರ್ತೇವೆ ನಾವು, ಅದು ಫಿಸಿಕ್ಸ್ ಆ್ಯಂಡ್ ಕೆಮಿಸ್ಟ್ರಿ ಆಫ್ ಕ್ವಾಂಟಮ್ ಡಾಟ್ ಬಗ್ಗೆನೂ ಲೆಕ್ಚರ್ ಅರೇಂಜ್ ಮಾಡಿದೆವು. ಮತ್ತು ಕ್ರಿಸ್ಟಲ್ ಬಗ್ಗೆ ವಿದ್ಯಾರ್ಥಿಗಳ ಸರಳ ರೂಪದಲ್ಲಿ ಹೇಳೋಕ್ಕೆ ಒಬ್ಬರು ಸಿಮ್ಲಾ ಪ್ರೊಫೆಸರು ಕ್ರಿಸ್ಟಲ್ ಬಗ್ಗೆನೂ ಮಾತಾಡ್ತಾ ಇದ್ದಾರೆ. ಮತ್ತು ಆನ್ಲೈನ್ ಮೋಡ್ ಆಗಲಿ ಅಂತ, ಯಾಕೆ ವಿದ್ಯಾರ್ಥಿಗಳಿಗೆ ಕೇವಲ ನಮ್ಮ ದೇಶದ ವಿಜ್ಞಾನಿಗಳು ಅಲ್ಲದೆ ಕೂಡ ಬೇರೆ ದೇಶದ ವಿಜ್ಞಾನಿಗಳು ಕೂಡ ನಮ್ಮ ವಿದ್ಯಾರ್ಥಿಗಳು ಮಾತಾಡಲಿ ಅಂತಂದು 4 ಲೆಕ್ಚರ್ಗಳು ಅರೇಂಜ್ಮೆಂಟ್ ಮಾಡಿದ್ದೀನಿ. ಸಾಯಂಕಾಲ ಒಂದು ಜರ್ಮನ್ದಿಂದ ಒಬ್ಬರು ಪ್ರೊಫೆಸರ್ ಮಾತಾಡ್ತಾ ಇದ್ದಾರೆ, ಮತ್ತು ಫ್ರಾನ್ಸ್ದಿಂದ ಒಬ್ಬರು ಪ್ರೊಫೆಸರ್ ಮಾತಾಡ್ತಾ ಇದ್ದಾರೆ, US ಒಬ್ಬರು ಪ್ರೊಫೆಸರ್ ಮಾತಾಡ್ತಾ ಇದ್ದಾರೆ. ಆ ಒಂದು 3 ಲೆಕ್ಚರ್ಗಳು ಆನ್ಲೈನ್ ಮೋಡ್ನಲ್ಲಿ ತೊಗೊಂಡಿದ್ದೀನಿ. ಅದೇ ರೀತಿ ಹೇಳಿದೆ ನಿಮ್ಗೆ, ಒಂದು ದಿವಸ ಪ್ರೀ ಕಾನ್ಫರೆನ್ಸ್ ಅಂತೇನು ಶರಣ ಬಸವೇಶ್ವರ ಕಾಲೇಜಲ್ಲಿ ಮಾಡ್ತಾಯಿದ್ದೆವು. ಅಲ್ಲಿ ಕೂಡ ಒಬ್ಬರದು ಇವತ್ತು ಡೈರೆಕ್ಟರ್ ಜನರಲ್ ಆಫ್ ಸಿಮೆಟ್ದವರು ಅವರು ಕೂಡ ಆನ್ಲೈನ್ ಮೋಡ್ನಲ್ಲಿ ಮಾತಾಡ್ತಾ ಇದ್ದಾರೆ. ಇಬ್ಬರು ಆ ಒಂದು ಕಾನ್ಫರೆನ್ಸ್, ಪ್ರೀ ಕಾನ್ಫರೆನ್ಸ್ ಇನಾಗ್ರೇಷನ್ ಯಾರು ಮಾಡ್ತಾ ಇದ್ದಾರೆ ಅಂತಂದ್ರೆ ಶಿವಪ್ರಸಾದ್ ಖೇಣ್ಯದಂತ ಮಾಡ್ತಾ ಇದ್ದಾರೆ. ಅವರು VITM ಏನು ವಿಶ್ವೇಶ್ವರಯ್ಯ ಮ್ಯೂಸಿಯಮ್ದೇನು ಡೈರೆಕ್ಟರ್ ಇದ್ದರು ಬೆಂಗಳೂರು ಮತ್ತು ಮುಂಬೈ, ಅವರು ಇನಾಗ್ರೇಷನ್ ಮಾಡಿ ಈ ಮ್ಯೂಸಿಯಂ ಪಾತ್ರ ಏನದ ಮತ್ತು ಅಟೋ ಸೆಕೆಂಡ್ ಫಿಸಿಕ್ಸ್ದಲ್ಲಿ ನೋಬೆಲ್ ಪ್ರೈಸ್ ಬಂದಿರೋ ಬಗ್ಗೆ ಮಾತಾಡ್ತಾ ಇದ್ದಾರೆ. ಇವತ್ತು ವಿಶೇಷತೆಯಾಗಿ ನಮ್ಮ ಕಾನ್ಫರೆನ್ಸ್ ಮಾರ್ಚ್ 1-2ಕ್ಕೆ ಇವತ್ತು ಹೊಸದಾಗಿ ಸಂಸ್ಥೆ ಸ್ಟಾರ್ಟ್ ಆಗಿದೆ. IIT ಧಾರವಾಡದ ನಿರ್ದೇಶಕರಾದಂಥ ವೆಂಕಪ್ಪಯ್ಯ ದೇಸಾಯಿ ಅವರು ವಿಶೇಷವಾಗಿ ಮಾತಾಡ್ತಾ ಇದ್ದಾರೆ. ಇವತ್ತು ನಾವು ವೇಸ್ಟ್ ಅಂತೀವಿ, ಸಿರಾಮಿಕ್ಸ್ ಗಾಜು ವೇಸ್ಟ್ ಇರ್ತೀವಿ, ಸಿಮೆಂಟ್ ಹೆಂಗೆ ವೇಸ್ಟ್ ಅಂತೀವಿ, ಆ ವೇಸ್ಟ್ದಿಂದ ವೆಲ್ತ್ ಹೆಂಗೆ ಮಾಡ್ಬೇಕು ಅನ್ನೋದು ವಿಶೇಷ ರೂಪದಲ್ಲಿ ಅವತ್ತಿನ ದಿವಸ ಅವ್ರು ಪ್ರೆಸೆಂಟೇಷನ್ ಮಾಡ್ತಾ ಇದ್ದಾರೆ. ವೆಲ್ತ್ ಫ್ರಮ್ ವೇಸ್ಟ್ ಅಂತ, ಅದು ವಿಶೇಷ ಒಂದು ಲೆಕ್ಚರ್ ಅವ್ರದ್ದು, ಇನ್ನು ಕೀನೋಟ್ ಅಡ್ರೆಸ್ ಅಂತ. ಇದೇ ರೀತಿ ಈ ಸಮ್ಮೇಳನದಲ್ಲಿ 14 ಇನ್ವೈಟೆಡ್ ಟಾಕ್ ಎಲ್ಲ ಪ್ರತಿಷ್ಠಿತ ಸಂಸ್ಥೆಯವರು ವಿಶೇಷವಾದಂಥ ಒಂದು ಪ್ರಖರವಾದ ಸಂಶೋಧನೆ ಮೂಲಕ ವಿದ್ಯಾರ್ಥಿಗಳ ಸರಳ ರೂಪದಲ್ಲಿ ಇವತ್ತು 14 ಆಹ್ವಾನಿತ ಲೆಕ್ಚರ್ಗಳಿರ್ತಾವೆ. ಟು ಡೆಲಿವರ್ ಸ್ಟೂಡೆಂಟ್ಸ್ ಆ್ಯಂಡ್ ಟೀಚರ್ಸ್ VTUದಾಗ ಮಾಡ್ತಾಯಿದ್ದೆವು.
ಇವಿಷ್ಟು ಈವರೆಗಿನ ಸುದ್ದಿಗಳು. ಹೀಗೆ ನೋಡ್ತಾ ಇರಿ ಆನ್ ಸ್ಪಾಟ್ ನ್ಯೂಸ್. ಇದು ಕ್ಷಿಪ್ರ, ನಿಖರ, ನೇರ. ನವಜೀವನ ಬ್ಲಡ್ ಸೆಂಟರ್ ಕಲಬುರಗಿ. ಕಲಬುರಗಿ ಜಿಲ್ಲೆಯ ಬೃಹತ್ ಬ್ಲಡ್ ಬ್ಯಾಂಕ್ ನವಜೀವನ ಬ್ಲಡ್ ಸೆಂಟರ್ ನಲ್ಲಿ ಎಲ್ಲಾ ಗ್ರೂಪ್ ನ ರಕ್ತದ ಜೊತೆಗೆ SDP, PRP, RDP, FFP, ಪ್ಲೇಟ್ಲೆಸ್ 24x7 ಲಭ್ಯ. ಕಲಬುರಗಿ ಜಿಲ್ಲೆಯ ಎಲ್ಲ ಆಸ್ಪತ್ರೆಯ ಬಾಗಿಲಿಗೆ ತುರ್ತು ಸೇವೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಓಲ್ಡ್ RTO ಕಚೇರಿ, ASM ಆಸ್ಪತ್ರೆ ಹತ್ತಿರ, ಕಲಬುರಗಿ. ಮೊಬೈಲ್ ನಂಬರ್ 8147979654 ಮತ್ತು 08472240066 240066. ಮದುವೆಯ ಸಂಭ್ರಮದ ಚಿತ್ತಾರದ ಸೀರೆಗಳು, ಶುಭದ ಕಾರ್ಯದಿ ಬಣ್ಣಗಳ ನರ್ತನ, ವಿಧ ವಿಧ ಸಂಗ್ರಹದಿ ಮನವನ್ನು ಅಪಹರಿಸೋ ವಿಜಯಲಕ್ಷ್ಮಿ ಸಿಲ್ಕ್ಸ್ ಸರಸಾಟಿಯಲ್ಲಿದೆ. ವಿಜಯಲಕ್ಷ್ಮಿ ಸಿಲ್ಕ್ಸ್, ವಿಜಯಲಕ್ಷ್ಮಿ ಸಿಲ್ಕ್ಸ್. ಗುಲ್ಬರ್ಗ ಜಿಲ್ಲೆಯಲ್ಲಿಯೇ ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್, ಸಿಟಿ ಸೆಂಟರ್ ಮಾಲ್, ಸೂಪರ್ ಮಾರ್ಕೆಟ್ ರೋಡ್, ಗುಲ್ಬರ್ಗ. ನೀವು ರಾತ್ರಿ ಹೊತ್ತು ಕುಟುಂಬದ ಸದಸ್ಯರ ಜೊತೆ ಅಥವಾ ಸ್ನೇಹಿತರ ಜೊತೆ ಎಲ್ಲಾದ್ರೂ ಊಟಕ್ಕೆ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀರಾ? ಹಾಗಾದ್ರೆ ಕಲಬುರಗಿಯಲ್ಲಿ ಹೊಸದಾಗಿ ಪ್ರಾರಂಭವಾಗಿರುವ ಫೋರ್ಟ್ ವ್ಯೂ ಹೋಟೆಲ್ಗೆ ಒಮ್ಮೆ ಭೇಟಿ ನೀಡಿ. ಹೆರಿಟೇಜ್ ಇನ್ ಹೋಟೆಲ್ನ ಓಪನ್ ಟೆರೆಸ್ ಮೇಲೆ ಬೆಂಗಳೂರು, ದೆಹಲಿ ಮಾದರಿಯಲ್ಲಿನ ಸುಂದರ ಆಕರ್ಷಣೆ ಇಲ್ಲಿ ಕಾಣಬಹುದು. ನುರಿತ ಕುಕ್ಗಳಿಂದ ರುಚಿಕರವಾದ ಸ್ವಾದಿಷ್ಟ ಆಹಾರ ಇಲ್ಲಿ ಲಭ್ಯ. ತಣ್ಣನೆಯ ಗಾಳಿ, ತುಂತುರು ನೀರಿನ ಸೌಂಡ್ ಜೊತೆ ಕಲರ್ಫುಲ್ ಲೈಟಿಂಗ್ ನಲ್ಲಿ, ಲೈಟ್ ಮ್ಯೂಸಿಕ್ ನಲ್ಲಿ ಕಲಬುರಗಿಯ ಫೋರ್ಟ್ ಸೇರಿದಂತೆ ಕಲಬುರಗಿ ನಗರವನ್ನ ವೀಕ್ಷಿಸುತ್ತಾ ನಿಮ್ಮ ಕುಟುಂಬದವರ ಜೊತೆ ಅಥವಾ ಸ್ನೇಹಿತರ ಜೊತೆ ಊಟ ಸವಿಯಬಹುದು. ಜೊತೆಗೆ ಇಲ್ಲಿ ಬರ್ತ್ಡೇ ಪಾರ್ಟಿ ಸೇರಿದಂತೆ ಸಣ್ಣ ಪುಟ್ಟ ಪಾರ್ಟಿ ಮಾಡಲು ಎಲ್ಲಾ ರೀತಿಯ ಸೌಲಭ್ಯಗಳು ಉಂಟು. ಹೋಟೆಲ್ನ ಸಮಯ ಮಧ್ಯಾಹ್ನ 3 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಫೋರ್ಟ್ ವ್ಯೂ ಹೋಟೆಲ್, ಹೆರಿಟೇಜ್ ಇನ್ ಮೇಲುಗಡೆ, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್ 9036235555. ನಿಮ್ಮ ಕುಟುಂಬದ ಮದುವೆ ಪಾರ್ಟಿ, ಬರ್ತ್ಡೇ ಪಾರ್ಟಿಗೆ ಸುಂದರವಾದ ಎಲ್ಲಾ ಸೌಲಭ್ಯವುಳ್ಳ ಸ್ಥಳ ವೀಕ್ಷಿಸುತ್ತಿದ್ದೀರಾ? ಹಾಗಾದ್ರೆ ಚಿಂತೆ ಬಿಡಿ. ಕಲಬುರಗಿಯ ಆಳಂದ್ ರಸ್ತೆಯ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್ಗೆ ಒಮ್ಮೆ ಭೇಟಿ ನೀಡಿ. ಹೌದು, ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಸಭೆ ಸಮಾರಂಭ ನಡೆಸಲು ಸೆಮಿನಾರ್ ಹಾಲ್, ಬರ್ತ್ಡೇ ಪಾರ್ಟಿ, ವೆಡ್ಡಿಂಗ್ ರಿಸೆಪ್ಷನ್, ಗೆಟ್ ಟುಗೆದರ್ ಪಾರ್ಟಿಗಳು ಸೇರಿದಂತೆ ಎಲ್ಲಾ ಪಾರ್ಟಿಗಳು ಮಾಡಲು ವಿಶಾಲ ಹಾಗೂ ಎಲ್ಲಾ ಸೌಲಭ್ಯವುಳ್ಳ ಹೈಟೆಕ್ ಹಾಲ್, ಸ್ವಿಮ್ಮಿಂಗ್ ಪೂಲ್, ಫ್ಯಾಮಿಲಿ ರೆಸ್ಟೋರೆಂಟ್, ಬಾರ್ ಅಂಡ್ ರೆಸ್ಟೋರೆಂಟ್, ಮಕ್ಕಳಿಗೆ ಆಟವಾಡಲು ಕಿಡ್ಸ್ ಗೇಮ್, ಸುಸಜ್ಜಿತ ಹಾಗೂ ಸುಂದರವಾದ ಶೂಟ್ ರೂಮ್, ವಿಭಿನ್ನ ಹಾಗೂ ಸ್ವಾದಭರಿತ ಕ್ಯಾಂಟಿನೇಟರ್ ತಿಂಡಿಗಳು, ಜಾಗಿಂಗ್ ಟ್ರ್ಯಾಕ್, ಜಿಮ್ ಸೇರಿದಂತೆ ಎಲ್ಲಾ ಸೌಲಭ್ಯಗಳು ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್, ಕೆರೆ ಬೋಸ್ಕಾ ಹತ್ತಿರ, ಆಳಂದ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9490295555 7406215555. ಕಲಬುರಗಿ ಜಿಲ್ಲೆಗೆ ಪ್ರವಾಸ ಮಾಡ್ತಾ ಇದ್ದೀರಾ? ಅಲ್ಲಿ ಯಾವ ಹೋಟೆಲ್ನಲ್ಲಿ ಉಳಿದುಕೊಳ್ಳಬೇಕು ಎಂದು ಯೋಚಿಸ್ತಾ ಇದ್ದೀರಾ? ಹಾಗಾದ್ರೆ ಚಿಂತೆ ಯಾಕೆ? ಕಲಬುರಗಿ ಜಿಲ್ಲೆಯ ಪ್ರತಿಷ್ಠಿತ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೆರಿಟೇಜ್ ಇನ್ ಹೋಟೆಲ್ನಲ್ಲಿ ಉಳಿದುಕೊಳ್ಳಲು ಸೌಲಭ್ಯ ಉಂಟು. ಜೊತೆಗೆ ಇಲ್ಲಿ ಅತ್ಯಾಧುನಿಕ ಸೌಲಭ್ಯವುಳ್ಳ ಡಿಲೆಕ್ಸ್ ರೂಮ್ಗಳು ಲಭ್ಯವಿದ್ದು ದಿನದ 24 ಗಂಟೆ ವೈಫೈ ಸೌಲಭ್ಯ ಕೂಡ ನೀಡಲಾಗಿದೆ. ಎಲ್ಲಾ ತರದ ಸೌಲಭ್ಯ ಕೂಡ ನೀಡಲಾಗುತ್ತಿದೆ. ರೆಸ್ಟೋರೆಂಟ್ ಸೌಲಭ್ಯದ ಜೊತೆಗೆ ಕಾರ್ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹೆರಿಟೇಜ್ ಇನ್ ಹೋಟೆಲ್, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್ 9702
205555. PUC ಆದ್ಮೇಲೆ ಏನ್ ಮಾಡೋದು, ಯಾವ ಕೋರ್ಸ್ ಮಾಡಿದ್ರೆ ಉತ್ತಮ? ನಮ್ಮದು ಪದವಿ ಮುಗಿದಿದೆ, ಆದ್ರೆ ಒಳ್ಳೆ ಸಂಬಳದ ಕೆಲಸ ಸಿಗ್ತಿಲ್ಲ. ಉತ್ತಮ ಕೆಲಸ ಸಿಕ್ಕರೂ ಯೋಗ್ಯ ಸಂಬಳ ಇಲ್ಲ. ಕೆಲವೆಡೆ ಯೋಗ್ಯ ಸಂಬಳ ಸಿಕ್ಕರೂ ಮಾಡುವ ಕೆಲಸದಲ್ಲಿ ತೃಪ್ತಿ ಇಲ್ಲ. ಇದಕ್ಕೆ ಏನ್ ಮಾಡೋದು? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಆಪ್ಟೆಕ್ ಏವಿಯೇಷನ್ ಇನ್ಸ್ಟಿಟ್ಯೂಟ್. ನಿಮ್ಮ PUC ಅಥವಾ ಡಿಗ್ರಿ ಆದ್ಮೇಲೆ ಗಗನಸಖಿ ಅಥವಾ ಏರ್ ಟ್ರಾವೆಲ್ ಕ್ರೂಸ್ ತರಬೇತಿ ನೀಡಲಾಗುತ್ತೆ. ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಇಲ್ಲಿ ವೈಯಕ್ತಿಕ ಆಸಕ್ತಿಯಿಂದ ಪಾಠ ಮಾಡಲಾಗುತ್ತೆ. ಪ್ರತಿಯೊಂದು ವಿಷಯವನ್ನ ಪ್ರಯೋಗಾತ್ಮಕವಾಗಿ ತೋರಿಸಿಕೊಡಲಾಗುತ್ತೆ. ಈ ಸಂಸ್ಥೆಯಲ್ಲಿ ಮಕ್ಕಳ ಪರ್ಸನಾಲಿಟಿ ಡೆವಲಪ್ಮೆಂಟ್, ಮಾತನಾಡುವ ಶೈಲಿ, ಕೌಶಲ್ಯ ತರಬೇತಿ, ಗ್ರೂಮಿಂಗ್ ಅಂದ್ರೆ ಗಗನಸಖಿಯರು ಯಾವ ರೀತಿ ತಯಾರಾಗಬೇಕು ಅಂತ ತರಬೇತಿ ನೀಡುವುದಕ್ಕಾಗಿ ಪ್ರತ್ಯೇಕ ಕೊಠಡಿ ಹಾಗೂ ವಿಮಾನಯಾನದ ತದ್ರೂಪಿ ಸೃಷ್ಟಿಯ ಮೂಲಕ ವಿದ್ಯಾರ್ಥಿಗಳಿಗೆ ತರಬೇತಿ ನೀಡಲಾಗುತ್ತೆ. ನಿಮ್ಮ ಮಕ್ಕಳು ಒಳ್ಳೆಯ ಕೆಲಸ ಮತ್ತು ಉತ್ತಮ ಸಂಬಳ ಹಾಗೂ ಗೌರವಯುತವಾದ ಸ್ಥಾನದಲ್ಲಿ ಇರುವುದು ನಿಮ್ಮ ಆಸೆಯಾಗಿದ್ರೆ ತಡ ಮಾಡದೆ ಕರೆ ಮಾಡಿ ಇನ್ನೂ ಹೆಚ್ಚಿನ ಮಾಹಿತಿಯನ್ನ ಪಡೆಯಿರಿ. ಆಪ್ಟೆಕ್ ಏವಿಯೇಷನ್ ಅಂಡ್ ಹಾಸ್ಪಿಟಾಲಿಟಿ ಅಕಾಡೆಮಿ, ಗೊಂದಳಿ ಗಲ್ಲಿ ಕಾರ್ನರ್, ಎಬೋ ಯೂನಿಯನ್ ಬ್ಯಾಂಕ್, ಸಮಾಡೇಬಿ ಗಲ್ಲಿ ರೋಡ್, ಬೆಳಗಾವಿ 590001. ಮೊಬೈಲ್ ನಂಬರ್ 7619303873, 973-132-1173 and 0831-421-3873.